ಎಜಿಕೆ ರಾಜನ ಬಗ್ಗೆನೂ ಯಾವ ರೀತಿ ಪಿಶಾಚಿ ನಮ್ಮ ಜೊತೆ ಯಾವ ಥರ ಮಾತಾಡ್ತಾನೆ ಅಂತ ನೋಡ್ಕೊಂಡ್ವಿ. ಯಾವ ರೀತಿಗಳಲ್ಲಿ ಮಾತಾಡ್ತಾನೆ ಅಂದರೆ ಅವನ ಸ್ವರವನ್ನು ನಾವು ಹೇಗೆ ಐಡೆಂಟಿಫೈ ಮಾಡಬೇಕು, ಅರ್ಥ ಮಾಡ್ಕೊಬೇಕು ಅಂತ. ಸೊ ನೀವು ಅದನ್ನು ಮನೇಲಿ ಹೋಗಿ ಇನ್ನೂ ಕಂಟಿನ್ಯೂ ಮಾಡಿ ಓದಿದ್ರೆ ನಿಮ್ಗೇನು ಗೊತ್ತಾಗಿರುತ್ತೆ, ಏನಾಯಿತು ಎಜಿಕೆ ರಾಜನಿಗೆ ಅದಾದಮೇಲೆ ಯಾವ ರೀತಿ ದೇವರು ಅವ್ರನ್ನ ಬಿಡಿಸ್ತಾರೆ. ಅದು ನೀವು ನೆಕ್ಸ್ಟ್ ಚಾಪ್ಟರ್ಸ್ ಕಂಟಿನ್ಯೂ ಮಾಡಿ ಓದಬೇಕಾದ್ರೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ದೇವ್ರು ಯಾವ ರೀತಿ ಎಜಿಕೆ ರಾಜನ ಬಿಡಿಸ್ತಾರೆ ಅಂತ. ಹಾಂ, ಓಕೆ, ಬಟ್ ಏನಾಗುತ್ತೆ? ಹಲೋ ಚೆಕ್, ಹಲೋ ಚೆಕ್, ಹಲೋ. ಯಾವ್ಯಾವ ಕಥೆನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ? ಓಕೆ, ನಾವು ಎಜಿಕೆ ರಾಜ ಏನಾಗತ್ತೆ ಅಂತ ಅದನ್ನು ಮಾತ್ರ ನೋಡಿಕೊಂಡು ನೆಕ್ಸ್ಟ್ ಇವತ್ತಿನ ಸಬ್ಜೆಕ್ಟ್ ಹೋಗೋಣ. ನೋಡಿ, ಎಜಿಕೆ ರಾಜ 2ನೇ ಅರಸರು ನೀವು ಓದಬೇಕಾದ್ರೆ, ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಚಾಪ್ಟರ್ ಓದಬೇಕಾದ್ರೆ 19, 20 ಓದಬೇಕಾದ್ರೆ ಆ ರಾಜ ಬಂದು ಏನು ಮಾಡ್ತಾರೆ ಅಂದರೆ, ದೇವರು ಏನು ಮಾಡ್ತಾರೆ ಅಂದರೆ ಅವನ ಸ್ವಂತ ದೇಶದಲ್ಲಿ ಪ್ರಾಬ್ಲಮ್ ಕಳಿಸಿ ಅವನ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾರೋ ಇವ್ರ ವಿರೋಧವಾಗಿ ಬಂದಂಥ ರಾಜನಿಗೆ ಸ್ವಂತ ದೇಶದಲ್ಲಿ ಅವ್ನು ವಾಪಸ್ ಹೋದಾಗ ಅವ್ನು ಹೋಗೋಕ್ಕೆ ಮುಂಚೆ ತಿರುಗಿನೇ ಹೇಳ್ಬಿಟ್ಟು ಹೋಗ್ತಾನೆ. ಯಾಕಂದರೆ ಅಷ್ಟೊತ್ತಿಗೆ ಏನಾಗಿರುತ್ತೆ ಅಂದರೆ, ಎಜಿಕೆ ರಾಜ ಪ್ರಾರ್ಥನೆ ಮಾಡಿರ್ತಾರೆ 2 ಸತಿ 3 ಸತಿ. ಯಾಕಂದರೆ 3 ಟೈಮ್ಸ್ ಎಜಿಕೆ ರಾಜನಿಗೆ ವಿರೋಧವಾಗಿ ಇನ್ನೊಂದು ರಾಜ ಮಾತಾಡ್ತಾರೆ. ಆದರೆ ಈ ರಾಜ ಎಜಿಕೆ ರಾಜ ಏನು ಮಾಡಲ್ಲ ಅಂದರೆ ರಿಪ್ಲೈ ಕೊಡುವುದಿಲ್ಲ. ಆದರೆ ಒಂದೇ ಒಂದು ಫಸ್ಟ್ ಟೈಮ್ ರಿಪ್ಲೈ ಕೊಡುವಾಗ ಏನು ಮಾಡ್ತಾನೆ, ತನ್ನ ಹತ್ರ ಇರುವಂಥ ಎಲ್ಲ ಗೋಲ್ಡ್ ಸಿಲ್ವರ್ ಎಲ್ಲವನ್ನ ಏನು ಮಾಡ್ತಾನೆ, ಎತ್ಕೊಂಡು ಹೋಗಿ ಕೊಟ್ಬಿಡ್ತಾನೆ. ಆದರೆ ಅದಾದಮೇಲೆ 3ನೇ ಸತಿನೂ ಏನು ಮಾಡ್ತಾನೆ, ಆ ರಾಜ ಬಂದು ಇವ್ರಿಗೆ ವಿರೋಧವಾಗಿ ನಿಂತ್ಕೊಳ್ಬೇಕಾದ್ರೆ ಅವ್ನು ವಿರೋಧವಾಗಿ ಲೆಟರ್ ಕಳಿಸ್ತಾನೆ. ಸೆಕೆಂಡ್ ಟೈಮ್ ಕಳಿಸ್ಬೇಕಾದ್ರೂ ಆವಾಗ ಲಾಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ, ಎಜಿಕೆ ರಾಜ ರಿಪ್ಲೈ ಮಾಡಲ್ಲ. ಎಜಿಕೆ ರಾಜನ ಮೂಲಕ ದೇವ್ರು ಏನು ಮಾಡ್ತಾರೆ ಅಂದರೆ ಅವರೇ ಮಾತಾಡ್ತಾರೆ. ನೀನು ನನಗೆ ವಿರೋಧವಾಗಿ ಮಾತಾಡ್ತೀನಿ ಅಂತ ಏನು ಮಾಡಿ ಅಂದರೆ, ಮನೇಲಿ ಹೋಗಿ ವಾಕ್ಯಗಳನ್ನು ಧ್ಯಾನ ಮಾಡಿ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ದಿವಸದಲ್ಲಿ ಎಷ್ಟು ಜನ, ಎಷ್ಟು ಲಕ್ಷ ಸೋಲ್ಜರ್ಸ್ನ ಸಾಯಿಸ್ತಾರಂತೆ? 1,00,000 ಎಷ್ಟು ಸಾವಿರ. ಒಂದು ನಿಮಿಷ ಅದನ್ನು ಮಾತ್ರ ಓದ್ಬಿಡೋಣ. 2ನೇ ಅರಸರು 1,85,000. 2ನೇ ಅರಸರು 19ನೇ ಅಧ್ಯಾಯ 35ನೇ ವಾಕ್ಯ. ಸೊ ದೇವ್ರು ಏನು ಮಾಡ್ತಾರೆ ಅಂದರೆ, ಅಸರ್ಯ ಕ್ಯಾಂಪಲ್ಲಿ 1,85,000 ಸೋಲ್ಜರ್ಸ್ನ ಒಂದು ದೂತರನ್ನು ಕಳಿಸಿ ಸಾಯಿಸ್ತಾರೆ. ಅದಾದಮೇಲೆ ರಾಜನನ್ನು ಸಹ ಸಾಯಿಸ್ತಾರೆ. ಇದು ದೇವರು ಎಜಿಕ್ಯ ರಾಜನಿಗೆ ವಿರೋಧವಾಗಿ ಮತ್ತು ಇಸ್ರೇಲ್ ಜನರಿಗೆ, ಯೆರೂಸಲೇಮಿಗೆ ವಿರೋಧವಾಗಿ ಬಂದಂಥ ರಾಜನನ್ನು ಯಾವ ರೀತಿ ಕಾಪಾಡಿದ್ರು ಅನ್ನೋದು 2ನೇ ಅರಸರು 19ನೇ ಅಧ್ಯಾಯ 35ರಿಂದ 37 ಮಾತ್ರ ಓದಿ. ನೆಕ್ಸ್ಟ್ ನಾವು ನಮ್ಮ ಟಾಪಿಕ್ ಹೋಗೋಣ. 2 ಅರಸಗಳು 19ನೇ ಅಧ್ಯಾಯ ವಚನ 35ರಿಂದ. ಅದೇ ರಾತ್ರಿಯಲ್ಲಿ ಕರ್ತನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶ್ಶೂರ್ಯರು ಬೆಳಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬ ಹೆಣಗಳಿದ್ದವು. ಆಗ ಅವರು ಅರಸನಾದ ಸನ್ಹೇರೀಬನು ಹಿಂತಿರುಗಿ ನಿನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸಿಸಿದನು. ಅವನು ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸುತ್ತಿರುವಾಗ ಅದ್ರಮ್ಮೆಲೆಕ್ ಸರ್ಚಾರ್ ಎಂಬುವರು ಅವನನ್ನು ಕತ್ತಿಯಿಂದ ಕೊಂದು ಅರರಾಟ್ ದೇಶಕ್ಕೆ ಓಡಿ ಹೋದರು. ಅವನಿಗೆ ಬದಲಾಗಿ ಅವನ ಮಗನಾದ ಏಸರ್ ಅದನು ಅರಸನಾದನು. ಈ ಒಂದಿಬ್ಬರು ಏನು ಮಾಡ್ತಾರೆ ಅಂದರೆ, ಇಬ್ಬರು ಯಾರಂದರೆ ಅವನ ಸ್ವಂತ ಮಕ್ಕಳು. ಯಾರು ಇವಾಗ ಅವನ ಸಾಯಿಸಿದ ಅವನ ಸ್ವಂತ 2 ಮಕ್ಕಳು ಏನು ಮಾಡ್ತಾರೆ ಅಂದರೆ ಅವನ್ನ ಸಾಯಿಸ್ತಾರೆ. ಅದಾದಮೇಲೆ ಅವನ ಮಕ್ಕಳಲ್ಲೇ ಒಬ್ಬನು ಏನಾಗ್ತಾನೆ, ರಾಜನಾಗ್ತಾನೆ. ಇದು ಎಜಿಕೆ ರಾಜನಿಗೆ ವಿರೋಧವಾಗಿ ಬಂದಂಥ ರಾಜನಿಗೆ ದೇವ್ರು ಮಾಡಿರುವಂಥ ಒಂದು ವಿಷಯ. ನಿಮ್ಮ ಮನೇಲಿ ಹೋಗಿ ಈ ಒಂದು 2-3 ಅಧ್ಯಾಯಗಳನ್ನು ಏನು ಮಾಡಿ ಅಂದರೆ ಧ್ಯಾನ ಮಾಡಿ. ಯಾಕಂದರೆ ಎಜಿಕೆ ರಾಜನ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ಇದು ಆದ ಮೇಲೇ ಎಜಿಕೆ ರಾಜ ಏನಾಗ್ತಾರೆ ಅಂದರೆ, ಅವ್ರಿಗೆ ಏನಾಗುತ್ತೆ ಅಂದರೆ, ತುಂಬ ವರ್ಷಗಳಾದ ಮೇಲೆ ಎಜಿಕೆ ರಾಜನಿಗೆ ಏಸೆಯ ಮೂಲಕ ಏನಾಗುತ್ತೆ ಅಂದರೆ ವಾಕ್ಯ ಬರುತ್ತೆ. ಏನಂತ, ಇನ್ನೇನು ನೀನು ಸಾಯ್ತೀಯ ಅಂತ ಹೇಳ್ಬೇಕಾದ್ರೆ ಆವಾಗಲೇ ಅವ್ರು ಏನು ಮಾಡ್ತಾರೆ, ದೇವರೇ ನಾನು ಮಾಡಿರುವಂಥ ಒಳ್ಳೆಯದೆಲ್ಲ ನೆನೆಸ್ಕೊಳ್ಳಿ, ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡಿರೋದೆಲ್ಲವನ್ನ ಏನು ಮಾಡಿ ದೇವರೇ ಜ್ಞಾಪಕಕ್ಕೆ ತರಿಸ್ಕೊಳ್ಳಿ ಅಂತ ಯಾವಾಗ ಹೇಳ್ತಾ ಇದ್ದಾರೆ? ಇದೆಲ್ಲ ಮಾಡಿದ ಮೇಲೆ, ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳದ ಮೇಲೆ ಎಜಿಕೆ ರಾಜ ಏನು ಮಾಡ್ತಾ ಇದ್ದಾರೆ? ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ನಾವೇನು ಮಾಡ್ತೀವಿ ಅಂದರೆ, ಎಜಿಕೆ ರಾಜ ಅಷ್ಟು ವರ್ಷಗಳಿಂದ ದೇವರ ಜೊತೆ ಇದ್ದು ಪಡೆದುಕೊಂಡ ಆ ಒಂದು ಸ್ಥಾನವನ್ನು ನಾವೇನು ಮಾಡ್ತೀವಿ, ಸ್ವಲ್ಪ ಕ್ಷಣದಲ್ಲಿ, ಸ್ವಲ್ಪ ಒಂದು ಚಿಕ್ಕ ಪ್ರಾರ್ಥನೆಯಲ್ಲಿ ಅದನ್ನು ಗೇನ್ ಮಾಡಬೇಕು ಅಂತ ಆಸೆ ಪಡ್ತೀವಿ.
ಯಾಕಂದರೆ ನೋಡಿ ಆ ಜಾಗದಲ್ಲಿ ಏನು ಮಾಡ್ತಾರೆ, ದೇವರೇ ನನಗೆ ಎಕ್ಸ್ಟ್ರಾ ಜೀವನವನ್ನು ಏನು ಮಾಡಿ ನೀವು ನೆನಪಲ್ಲಿ ತಂದುಕೊಳ್ಳಿ ಅಂತ, ನಾನು ಮಾಡಿರುವಂಥ ಒಳ್ಳೆಯ ವಿಷಯಗಳನ್ನ ಏನು ಮಾಡಿ ನೆನಪಿಗೆ ತಂದುಕೊಳ್ಳಿ ಅಂತ ಯಾರು ಮಾಡ್ತಾಯಿದ್ದಾರೆ, ಎಜೆಕಿಯ ರಾಜ ಮಾತಾಡ್ತಾ ಇದ್ದಾರೆ. ನಾವೇನು ಮಾಡ್ತೀವಿ ಅಂದರೆ ಇದೇ ಪ್ರಾರ್ಥನೆಯನ್ನು ಎಷ್ಟೋ ಜನ ಏನು ಮಾಡ್ತಾರೆ, ಕಲಿಸ್ತಾರೆ ನಮಗೆ, ನೀವು ವಾಲ್ ಕಡೆ ತಿರ್ಕೊಂಡು ನೀವು ತುಂಬ ದುಃಖದಲ್ಲಿ ಇರಬೇಕಾದ್ರೆ ಎಜೆಕಿಯ ರಾಜ ತನ್ನ ಜೀವನದಲ್ಲಿ ದೇವರಿಗೆ ತಕ್ಕ ಹಾಗೆ ಎಷ್ಟೆಲ್ಲ ನಡೆದುಕೊಂಡು, ದಾವಿದನು ಯಾವ ರೀತಿ ದೇವರಿಗೆ ಪ್ರಿಯವಾಗಿದ್ದರೋ ಅದೇ ದಾರಿಯಲ್ಲಿ ಏನು ಮಾಡ್ತಾರಂತೆ ಎಜೆಕಿಯ ರಾಜನು ನಡೀತಾರೆ ಅಂತ ಹೇಳ್ತಾರೆ. ನಾವು ಸಹ ಬರೀ ವಾಲ್ ಕಡೆ ತಿರ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ರೆ ಅದನ್ನು ನಾವು ಇದು ಮಾಡ್ಕೊಳ್ಳೋಗ, ದೇವ್ರು ಏನು ಮಾಡ್ತಾರೆ, ನಮ್ಮನ್ನು ಟೆಸ್ಟ್ ಮಾಡಿ ಅಷ್ಟು ವರ್ಷಗಳು ದೇವ್ರ ಹತ್ರ ಒಳ್ಳೆ ಒಂದು ಏನು ಮಾಡ್ತಾರೆ, ಒಂದು ರಿಲೇಷನ್ಶಿಪ್ ಇರುವಂಥ ಕಾರಣದಿಂದ ಅವನ ಪ್ರಾರ್ಥನೆ ಏನಾಗ್ತಾ ಇದೆ, ಆನ್ಸರ್ ಮಾಡಿ ದೇವರು 15 ವರ್ಷ ಏನು ಮಾಡ್ತಾರೆ, ಕೂಡಿಸಿ ಕೊಡ್ತಾರೆ. ಹಲ್ಲೆಲೂಯಾ. ನಾವು ಏನು ಮಾಡಬೇಕಂದ್ರೆ ದೇವರ ಜೊತೆ ಆ ಒಂದು ಸ್ಥಾನವನ್ನು ಅಥವಾ ಒಂದು ಸ್ಥಳವನ್ನು, ಆ ಪೊಸಿಷನ್ನ ಏನು ಮಾಡಬೇಕು, ನಾವು ಪಡ್ಕೊಳ್ಬೇಕು. ದೇವರು ಎಲ್ಲವನ್ನು ಏನು ಮಾಡಲ್ಲ, ಎತ್ತಿ ಕೊಟ್ಬಿಡಲ್ಲ. ಪೇತ್ರನು ದೇವರಿಗೆ ಫೇವ್ರೆಟಾಗಿ, ಅಥವಾ ಅವ್ರ 3 ಜನ ಶಿಷ್ಯರು ಫೇವ್ರೆಟಾಗಿ ತುಂಬ ಹತ್ರ ಇದ್ದಿದ್ದಕ್ಕೆ ಕಾರಣ ಏನು, ಅವರ ಮನಸ್ಸು ಮಾತ್ರ ಅಲ್ಲ, ಅವರ ಆ್ಯಕ್ಷನ್ಸ್. ನೋಡಿ, ಪೇತ್ರನು ಮೂರ್ಖತನವಾಗಿ ಎಷ್ಟೋ ವಿಷಯಗಳು ಮಾಡಿರ್ಬೋದು. ಮಿಡ್ ನೈಟಲ್ಲಿ ದೇವರೇ ನೀವಾಗಿದ್ರೆ ಏನು ಮಾಡ್ತಾರೆ, ನೀವಾಗಿದ್ದರೆ ನಾನು ಏನು ಮಾಡ್ತೀನಿ, ಸಮುದ್ರ ಮೇಲೆ ನೋಡಿ, ನಾರ್ಮಲ್ ಆಗಿರುವಂಥ ಯಾವುದೇ ಮನುಷ್ಯ ಆ ರೀತಿ ಏನು ಮಾಡಲ್ಲ, ಆಸೆ ಪಡಲ್ಲ, ಕೇಳುವುದಿಲ್ಲ. ಆದರೆ ದೇವ್ರು ಏನು ಮಾಡ್ತಾಯಿದ್ರೆ, ಅಂಥ ಒಂದು ಮನುಷ್ಯನನ್ನು ಏನು ಮಾಡ್ತಾಯಿದ್ರೆ ತನ್ನ ತುಂಬ ಹತ್ರವಾದ ಒಂದು ಫ್ರೆಂಡಾಗಿ ಅಥವಾ ಹತ್ರವಾದ ಒಂದು ಶಿಷ್ಯನಾಗಿ ಏನು ಮಾಡ್ತಾರೆ, ಆಯ್ದುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ದೇವರು ಯಾರನ್ನು ಯಾವುದಕ್ಕೋಸ್ಕರ ಆಯ್ದುಕೊಳ್ತಾರೋ ಅದು ಮಾತ್ರ ಅಲ್ಲ, ಅವರ ಆ್ಯಕ್ಷನ್ಸ್ ಅಂದರೆ ಅವರ ಕ್ರಿಯೆಗಳು ಸಹ ಏನಾಗ್ತಾ ಇದೆ, ಮುಖ್ಯವಾಗಿದೆ. ಬೇರೆ ಅದು ಮಾತ್ರ ಅಲ್ಲ, ಎಷ್ಟೋ ವಿಷಯಗಳಲ್ಲಿ ಪೇತ್ರನಿಗೆ ಚಿಕ್ಕ ಮಕ್ಕಳನ್ನ ಥರ ಏನಿತ್ತು, ಹೃದಯ ಆಯಿತು. ಒಂದು ಚಿಕ್ಕ ಮಗುಗಿರುವಂಥ ಹೃದಯ ಯಾವ ರೀತಿ ಒಂದು ಮಗು ಮಾತಾಡುತ್ತೋ ಅದೇ ರೀತಿ ಏನು ಮಾಡ್ತಾಯಿದ್ರು, ಯೇಸು ಕ್ರಿಸ್ತನ ಜೊತೆ ಎಷ್ಟೋ ವಿಷಯಗಳಲ್ಲಿ ಏನು ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು. ನೋಡಿ, ಅವರು ಇನ್ನೊಂದು ಕಡೆ ನೀವೇನು ನೋಡ್ಬೋದು, ಯೇಸು ಕ್ರಿಸ್ತು ಹೇಳ್ತಾರೆ, ನಾನು ಇನ್ನೇನು ಈ ರೀತಿ ಸಾಯ್ಬೇಕು, ಇದನ್ನು ಮಾಡಬೇಕಂದ್ರೆ ಅವ್ರೇನು ಹೇಳ್ತಾರೆ, ದೇವರೇ ನಾನು ಇದು ನಿಮಗೆ ಮಾಡೋಕ್ಕೆ ಬಿಡಲ್ಲ ಅಂತಾರೆ. ಯಾರು? ಅದೇ ಪೇತ್ರನೇ. ಸ್ಟಾರ್ಟಿಂಗಲ್ಲಿ ಅದೇ ಪೇತ್ರನೇ ಏನು ಮಾಡ್ತಾಯಿದ್ದಾರೆ, ಫಸ್ಟು ಬರಬೇಕಾದ್ರೆ ಅವ್ರಿಗೆ ಮೀನು ಹಿಡಿತಾ ಇರಬೇಕಾದ್ರೆ ಮೀನು ಸಿಗುವುದಿಲ್ಲ. ಅವಾಗ ಏನು ಮಾಡ್ತಾರೆ, ದೇವರು ಈ ಜಾಗದಲ್ಲಿ ಏನು ಮಾಡು, ಬಲೆ ಹಾಕು ಅಂತಾರೆ. ಅವಾಗ ಏನಾಗುತ್ತೆ, ತುಂಬ ರಾಶಿಯಾದ ಮೀನು ಸಿಗಬೇಕಾದ್ರೆ ಅವಾಗ ಬಂದು ಪೇತ್ರನ ಏನು ಹೇಳ್ತಾರೆ. ಅದಕ್ಕೆ ಮುಂಚೆ ಪೇತ್ರನು ಏನೂ ಮಾತಾಡಿರಲ್ಲ. ಸೊ ಪೇತ್ರನ ಗುಣಾದಿಶಯಗಳು ನೋಡಬೇಕು, ಅದನ್ನು ಸಹ ಏನು ಮಾಡ್ತಾರೆ, ಅವರ ಆ್ಯಕ್ಷನ್ಸ್, ಅವರ ಕ್ರಿಯೆಗಳು ಎಷ್ಟು ಮುಖ್ಯ ಅಂತ ನಾವು ತಿಳ್ಕೊಬೋದು. ಪೇತ್ರನನ್ನು ದೇವರು ಆ ಒಂದು ಚರ್ಚ್ಗೆ ಅಥವಾ ಆ ಒಂದು ಆದಿ ಸಭೆಗೆ ಲೀಡರಾಗಿ ಅಥವಾ ಹೆಡ್ಡಾಗಿ ಇಡುವುದಕ್ಕೆ ಇದೇ ಕಾರಣ. ಅವರ ಕ್ರಿಯೆಗಳು ಬರೀ ಯೇಸುವೆ ಅಂತ ಮಾತ್ರ ಹೇಳಿಲ್ಲ, ತನ್ನ ಕ್ರಿಯೆಗಳ ಮೂಲಕ, ತನ್ನ ಇನ್ನೋಸೆನ್ಸ್ ಮೂಲಕ ಏನು ಮಾಡ್ತಾ ಇದ್ದಾರೆ, ಅದನ್ನು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಓಕೆ, ಸೊ ಇದುವರೆಗೂ ನಾವು ಅರ್ಥ ಮಾಡಿಕೊಂಡಿದ್ದು ಏನಂದರೆ ನಮ್ಮ ಕ್ರಿಯೆಗಳು ಸಹ ಮುಖ್ಯ. ಸೊ ಎಜೆಕಿಯ ರಾಜನನ್ನು ಅಷ್ಟು ವರ್ಷ ದೇವರು ಏನು ಮಾಡಿದ್ರು, 15 ವರ್ಷ ಕೂಡಿಸಿ ಕೊಡ್ತಾ ಇದ್ದಾರೆ. ಓಕೆ, ಇದು ಆ ಟಾಪಿಕ್ನ ಮುಗಿಸ್ತಾ ಇದೆ. ಇವತ್ತೇನು ಮಾಡೋಣ ಅಂದರೆ ಸ್ಯಾಮ್ಸ್ ಕೀರ್ತನೆಗಳು 55 ಕೀರ್ತನೆಗಳು 55ನೇ ಅಧ್ಯಾಯ ಕೆಲವು ಮಾತುಗಳನ್ನು ಮಾತ್ರ ಓದೋಣ, ಎಲ್ಲ ಓದೋದು ಬೇಡ. 12ನೇ ಅಧ್ಯಾಯ ಓದಿ. 12th verse 55 12ನೇ ವಾಕ್ಯದಿಂದ ಓದಿ. ಕೀರ್ತನೆಗಳು 55ನೇ ಅಧ್ಯಾಯ ವಚನ 12ರಿಂದ 14. ನನ್ನನ್ನು ದೂಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೆನು, ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೆನು. ಆದರೆ ನೀವು ನನಗೆ ಸ್ವಕೀಯರು, ಆಪ್ತ ಮಿತ್ರರು ಅಲ್ಲವೇ? ನಾವು ಪರಸ್ಪರವಾಗಿ ರಸಭರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ. ಆಮೇನ್. ಇದು ಯಾರ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಅಂತ ನಾವು ಸ್ವಲ್ಪ ತಿಳ್ಕೊಬೇಕಾಗಿದೆ. ಯಾಕಂದರೆ ಈ ಜಾಗದಲ್ಲಿ ದಾವಿದನು ತನ್ನ ಮನಸ್ಸು ಒಡೆದು ಏನು ಮಾತಾಡ್ತಾ ಇದ್ದಾರೆ, ಇದು ಒಂದು ಪ್ರಾರ್ಥನೆ. ಯಾಕಂದರೆ ಮೊದಲು 2-3 ವಾಕ್ಯಗಳನ್ನು ಓದಿ. ದೇವರೇ, ನನ್ನ ಮೊರೆಯನ್ನು ಲಾಲಿಸು, ನನ್ನ ವಿಜ್ಞಾಪನೆಗೆ ಕಿವಿ ಮುಚ್ಚಿಕೊಳ್ಳಬೇಡ.
ನನ್ನ ಕಡೆಗೆ ಲಕ್ಷ್ಯ ಕೊಟ್ಟು ಸದುತ್ತರವನ್ನು ದಯಪಾಲಿಸು. ಶತ್ರುಗಳ ಅಬ್ಬರ, ದುಷ್ಟರ ಹಿಂಸೆ ಇವುಗಳ ದೆಸೆಯಿಂದ ಪ್ರಾಲಾಪಿಸುವವನಾಗಿ ಒಯ್ದಾಡುತ್ತಾ ನರಳಾಡುತ್ತೇನೆ. ಅವರು ನನ್ನ ಮೇಲೆ ಅಪಾಯವನ್ನು ಬರಮಾಡಿ ಕೋಪದಿಂದ ನನ್ನನ್ನು ದ್ವೇಷಿಸುತ್ತಾರೆ. ಆಮೇಲೆ ನೋಡಿ, ನಾವು ಇದನ್ನು ಯಾರ ಕುರಿತಾಗಿ ನಮ್ಮ ದಾವಿದನು ಪ್ರಾರ್ಥನೆ ಮಾಡಿ ಈ ರೀತಿ ತನ್ನ ಸ್ವಂತ ಒಂದು ಸ್ನೇಹಿತ ಏನು ಮಾಡ್ತಾರೆ ಅಂದರೆ ದಾವಿದನಿಗೆ ವಿರೋಧವಾಗಿ ಏನಾಗ್ಬಿಡ್ತಾರೆ, ತಿರ್ಕೊಳ್ತಾರೆ. ಯಾರ ಜೊತೆ ಹೋಗಿ ಸೇರ್ಕೊಳ್ತಾರೆ ಅಂದರೆ ದಾವಿದನ ಮಗನಾದ ಅಬ್ಸಲೋಮ್. ನಾವು ಇದು ಒಂದು ವಾಕ್ಯ ನೋಡ್ಬಿಟ್ಟು ಅಬ್ಸಲೋಮ್ನ ಕಥೆಯನ್ನು ಸ್ವಲ್ಪ ನೋಡೋಣ. 2 ಸಾಮ್ಯಲು 15ನೇ ಅಧ್ಯಾಯ 30-31. 2ನೇ ಸಾಮ್ಯಲನು 15ನೇ ಅಧ್ಯಾಯ 31ನೇ ಅಧ್ಯಾಯ 31ನೇ ವಾಕ್ಯ. 2 ಸಾಮ್ಯಲ್ 15ನೇ ಅಧ್ಯಾಯ 31 ವಚನ 31. ಅಬ್ಷಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹಿತೋಫಲನು ಇದ್ದನೆಂಬ ವರ್ತಮಾನವು ದಾವಿದನಿಗೆ ಮುಟ್ಟಿದಾಗ ಅವನು, ಕರ್ತರೇ, ಅಹಿತೋಫಲನ ಆಲೋಚನೆಗಳನ್ನು ನಿರರ್ಥಕಪಡಿಸು ಎಂದು ಪ್ರಾರ್ಥಿಸಿದನು. ಅವನು ಗುಡ್ಡದ ತುದಿಯಲ್ಲಿ ದೇವರಾಧನೆ ನಡೆಯುವ ಸ್ಥಳಕ್ಕೆ ಬಂದಾಗ ಅರ್ಕೀಯನಾದ ಉಷೆ ಎಂಬುವವನು ಅಂಗಿಯನ್ನು ಹರಕೊಂಡು ತಲೆಯ ಮೇಲೆ ಬರೀ 31ನೇ ವಾಕ್ಯ ಮಾತ್ರ ಬೇಕಾಗಿ ನೋಡಿ. ಅಹಿತೋಫೆಲ್ ಅನ್ನುವಂಥ ಒಂದು ಮನುಷ್ಯ ಯಾರಾಗಿದೆ ಅಂದರೆ ದಾವೀದನ ಒಂದು ಕೋರ್ಟಲ್ಲಿ ಅಥವಾ ದಾವೀದನ ಒಂದು ಕೋರ್ಟಿಗೆ ಏನು ಹೇಳ್ತಾರೆ, ಅವನ ಒಂದು ಕೋರ್ಟ್ ರೂಮ್ ಒಳಗಡೆ ಏನಾಗಿದೆ ಅಂದರೆ ಕೌನ್ಸಿಲರ್ ಅಂತಾರೆ. ಕೌನ್ಸಿಲರ್ ಅಂದರೆ ಇವ್ರಿಗೆ ಅಡ್ವೈಸ್ ಕೊಡುವಂಥ ಮನುಷ್ಯರು. ಏನು ಮಾಡಬೇಕು, ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ ತೊಗೊಳ್ಳೋದಕ್ಕೆ ಮುಂಚೆ ಏನು ಮಾಡ್ತಿದ್ರು, ಇಂಥ ಮನುಷ್ಯ ಯಾರು, ಅಹಿತೋಫೆಲ್ ಅನ್ನುವಂಥ ಮನುಷ್ಯನ ಹತ್ರ ಹೋಗಿ ಏನು ಮಾಡ್ತಾಯಿದ್ರು, ಅಡ್ವೈಸ್ ಕೇಳಿ. ಯಾರು? ದಾವೀದನ ಒಂದು ಕೋರ್ಟಲ್ಲಿದ್ದಂಥ ಮನುಷ್ಯ. ಯಾಕೆ ಅಹಿತೋಫೆಲ್ ಅನ್ನುವಂಥ ಮನುಷ್ಯನ ಅಡ್ವೈಸ್ ಅಷ್ಟು ಮುಖ್ಯ ಅಂದರೆ ಇವರೆಲ್ಲ ಏನಾಗಿದ್ರು ಅಂದರೆ ಆ ಕಾಲದಲ್ಲಿ ಪೊಲಿಟಿಕಲ್ ಆಗಿ ಅಂದರೆ ರಾಜ್ಯ ಏನು ಹೇಳ್ತಾರೆ, ಸರ್ಕಾರ ಆ ಒಂದು ವಿಷಯದಲ್ಲಿ ಏನಾಗಿದ್ರು ಅಂದರೆ ತುಂಬ ಟ್ಯಾಕ್ಟಿಕ್ಸ್ ಅರ್ಥ ಮಾಡಿಕೊಳ್ಳುವಂಥ ಮನುಷ್ಯರಾಗಿದ್ದರು. ಯಾರು? ಅಹಿತೋಫೆಲ್ ಅನ್ನುವಂಥ ಮನುಷ್ಯರ ರೀತಿಯಲ್ಲಿ ಆ ಒಂದು ಸ್ಥಾನದಲ್ಲಿರುವಂಥ ಮನುಷ್ಯ. ಅಹಿತೋಫೆಲ್ ಏನಂದರೆ ತುಂಬ ಯಾರ ಜೊತೆ, ದಾವೀದನ ಜೊತೆ ಸ್ವಲ್ಪ ಹತ್ರ ಇದ್ದಂಥ ಒಂದು ಮನುಷ್ಯ. ಅಹಿತೋಫೆಲ್ ಏನು ಮಾಡ್ತಾರೆ ಅಂದರೆ ಅಬ್ಸಲೋಮ್ ಕಡೆ ಸೇರಿಕೊಳ್ತಾರೆ. ಆದರೆ ಅದಕ್ಕೆ ಮೊದಲು ನಾವೇನು ಅರ್ಥ ಮಾಡ್ಕೊಂಬೆ ಅಂತಂದರೆ ಅಬ್ಸಲೋಮ್ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ. ನಾವು 2 ಸಾಮ್ಯಲು 11-12 ಓದಬೇಕಾದ್ರೆ ನಮ್ಮೆಲ್ಲರೂ ಗೊತ್ತಿರುವಂಥ ವಿಷಯ, ಬೆತ್ಷೆಬ ಜೊತೆ ದಾವೀದನ ಏನು ಮಾಡ್ತಾರೆ, ಒಂದು ತಪ್ಪನ್ನು ಮಾಡ್ತಾರೆ. ಆ ತಪ್ಪಿನ ಮೂಲಕ ಆ ತಪ್ಪನ್ನು ಕುರಿತಾಗಿ ನಾತಾನ್ ಅನ್ನುವಂಥ ಪ್ರವಾದಿ ಬಂದು ಏನು ಮಾಡ್ತಾ ಇದ್ದಾರೆ, ದಾವೀದನ ಹತ್ರ ಬಂದು ಕೇಳ್ತಾರೆ. ದಾವೀದನು ಎಲ್ಲರ ಮುಂದೆ ಏನು ಮಾಡ್ತಾರೆ, ತನ್ನ ಪಾಪವನ್ನು ಅರಿಕೆ ಮಾಡಿ ತನ್ನ ಡ್ರೆಸ್ನ ಹರ್ಕೊಂಡು ಏನು ಮಾಡ್ತಾರೆ, ಆ ಜಾಗದಲ್ಲಿ ಪಾಪ ಕ್ಷಮೆಪಣೆಯನ್ನು ಕೇಳ್ತಾರೆ. ಓಕೆ, ಫಸ್ಟ್ ಇದು ನಾವು ಇಂದು ಟೈಮ್ ಲೈನ್ ಏನೆಲ್ಲ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಬೇಕು. ಸೊ ನಾತಾನ ಮೂಲಕ ಏನಾಗ್ತಾ ಇದೆ, ಎಲ್ಲರ ಮುಂದೆನೇ ಏನಾಗ್ತಾರೆ, ಅಳುತ್ತಾರೆ. ಅಳುವುದು ಮಾತ್ರ ಅಲ್ಲ, ಆ ಮಗು ಏನಾಗುತ್ತೆ, ಬೆತ್ಷೆಬ ಜೊತೆ ಇದ್ದಂಥ ಮೊದಲನೇ ಮಗು ಏನಾಗುತ್ತೆ, ಸತ್ತೋಗುತ್ತೆ. ಅದಾದ ಮೇಲೆ ಹುಟ್ಟುವುದು ಯಾರು? ಸೊಲೊಮೋನನು. ಹಲ್ಲೆಲೂಯಾ. ಸೊ ಇದಾದ ಮೇಲೆ 13ನೇ ಅಧ್ಯಾಯದಲ್ಲಿ ನಾವು 2 ಸಾಮ್ಯಲೂ 13ನೇ ಅಧ್ಯಾಯ ಓದಿ. 13ರಲ್ಲಿ 1-4 2 ಸಾಮುವೇಲ್ 5 1ರಿಂದ ಅಲ್ವಾ? ಓದಿ 1ರಿಂದ ಓದಿ ಹಂಗೆ. 2 ಸಾಮುವೇಲ 13ನೇ ಅಧ್ಯಾಯ ವಚನ 1ರಿಂದ. ದಾವೀದನ ಮಗನಾದ ಅಬ್ಷಲೋಮನಿಗೆ ತಾಮಾರಳೆಂಬ ಬಹು ಸುಂದರಿಯಾದ ಒಬ್ಬ ತಂಗಿ ಇದ್ದಳು. ದಾವೀದನ ಮಗನಾದ ಅಮ್ನೋನನು ಆಕೆಯನ್ನು ಮೋಹಿಸಿದನು. ಅವನು ಆಕೆಯ ಮೇಲಣ ಮೋಹದಿಂದ ಪೀಡಿತನಾಗಿ ಅಸ್ವಸ್ಥನಾದನು. ಆಕೆ ಕನ್ಯೆಯಾಗಿದ್ದರಿಂದ ಆಕೆಗೆ ಏನು ಮಾಡುವುದು ಅಸಾಧ್ಯವೆಂದು ಅಮ್ಮೋನನಿಗೆ ಕಂಡಿತು. ಅವನಿಗೆ ಯೋದಾಬನೆಂಬ ಒಬ್ಬ ಗೆಳೆಯನಿದ್ದನು. ಇವನು ದಾವೀದ ಅಣ್ಣನಾದ ಶಿಮ್ಮನ ಮಗನು, ಬಹು ಯುಕ್ತಿವಂತನಾದ ಇವನು ಒಂದು ದಿವಸ ಅಮ್ನೋನನನ್ನು, ರಾಜಪುತ್ರನೇ, ನೀನು ದಿನೇ ದಿನೇ ಕ್ಷೀಣಿಸುತ್ತನಾಗುತ್ತಾ ಬರುವುದು ಏಕೆ? ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಲು ಅವನು, ನನ್ನ ತಮ್ಮನಾದ ಅಬ್ಷಲೋಮನ ತಂಗಿ ತಾಮಾರಳ ಮೇಲೆ ನನಗೆ ಮೋಹ ಉಂಟಾಗಿದೆ ಎಂದು ಉತ್ತರ ಕೊಟ್ಟನು. ಆಗ ಯೋನಾದಾಬನವನಿಗೆ, ನೀನು ಅಸ್ವಸ್ಥನಾದವನಂತೆ ಹಾಸಿಗೆಯ ಮೇಲೆ ಮಲಗಿಕೋ. ನಿನ್ನ ತಂದೆಯು ನಿನ್ನನ್ನು ನೋಡುವುದಕ್ಕೆ ಬಂದಾಗ ಅವನಿಗೆ, ದಯವಿಟ್ಟು
ನನ್ನ ತಂಗಿಯಾದ ತಾಮರನ್ನು ನನಗೆ ಆಹಾರ ಸಿದ್ಧಪಡಿಸುವುದಕ್ಕೆ ಮಾಡುವುದಕ್ಕೆ ಕಳುಹಿಸು. ಆಕೆ ನನ್ನ ಎದುರಿನಲ್ಲಿಯೇ ಸಿದ್ಧ ಮಾಡಿ ಕೊಡುವುದಾದರೆ ಊಟ ಮಾಡುವೆನು ಎಂದು ಅಂದನು. ಆಮೇಲೆ ಓಕೆ, ಇಲ್ಲಿವರೆಗೂ ಆಯ್ತಾ? 10ನೇ ವಾಕ್ಯದಿಂದ ಓದಿ. 9, 10 ಹಂಗೆ ಓದಿ. ಆನಂತರ ಆಕೆ ಅವುಗಳನ್ನು ಬಾಣಲದಿಂದ ತೆಗೆದು ಅವನ ಮುಂದೆ ಇಟ್ಟಳು. ಅವನು ಊಟ ಮಾಡದೆ ಎಲ್ಲ ಜನರನ್ನು ತನ್ನ ಬಳಿಯಿಂದ ಹೊರಡಿಸಬೇಕೆಂದು ಅಪ್ಪಣೆ ಮಾಡಿದನು. ಕೆಲವರು ಹೋದ ಮೇಲೆ ಅವನು ತಾಮರಳಿಗೆ ಆಹಾರವನ್ನು ಈ ಕೋಣೆಯೊಳಗೆ ತೆಗೆದುಕೊಂಡು ಬಾ, ನೀನಾಗೆ ತಂದುಕೊಟ್ಟರೆ ಊಟ ಮಾಡುತ್ತೇನೆ ಎಂದು ಹೇಳಿದನು. ಆಗ ತಾಮರಳು ತಾನು ಮಾಡಿದ ಭಕ್ಷ್ಯಗಳನ್ನು ಅಣ್ಣನಾದ ಅಮ್ಮೋನನಿದ್ದ ಕೋಣೆಗೆ ತೆಗೆದುಕೊಂಡು ಹೋಗಿ ಅವನ ಮುಂದೆ ಇಟ್ಟಳು. ಕೂಡಲೇ ಅವನು ಆಕೆಯನ್ನು ಹಿಡಿದು, ನನ್ನ ತಂಗಿ, ಬಂದು ನನ್ನ ಸಂಗಡ ಮಲಗಿಕೊ ಅಂದನು. ಆಕೆಯು, ಅಣ್ಣನೇ, ಬೇಡ, ನನ್ನನ್ನು ಕೆಡಿಸಬೇಡ. ಇಸ್ರಾಯೇಲರಲ್ಲಿ ಇಂಥದೊಂದು ನಡೆಯಬಾರದು. ಇಂಥ ಹುಚ್ಚುತನವನ್ನು ಮಾಡಬೇಡ. ಈ ಅಪಮಾನವನ್ನು ಮರೆಮಾಡುವುದು ಹೇಗೆ? ನಿನಗಂತೂ ಇಸ್ರಾಯೇಲರಲ್ಲಿ ನೀಚನೆಂಬ ಹೆಸರು ತಪ್ಪದು. ಆದುದರಿಂದ ದಯವಿಟ್ಟು ಅರಸನ ಸಂಗಡ ಮಾತಾಡು. ಅವನು ನಿನಗೆ ಕೊಡದೇ ಇರಲಾರನು ಎಂದಳು. ಆದರೆ ಅವನು ಆಕೆಯನ್ನು ಮಾತನ್ನು ಕೇಳದೆ ಬಲಾತ್ಕಾರದಿಂದ ಆಕೆಯನ್ನು ಕೆಡಿಸಿದನು. ಇದಾದ ಮೇಲೆ ಅವನಿಗೆ ಆಕೆಯಲ್ಲಿ ತುಂಬ ದ್ವೇಷ ಹುಟ್ಟಿತು. ಅವನ ಮುಂಚಿನ ಪ್ರೀತಿಗಿಂತ ದ್ವೇಷವೇ ಹೆಚ್ಚಾಯಿತು. ಅಮ್ನೋನನು ಆಕೆಗೆ ಎದ್ದು ಹೋಗು ಎಂದು ಹೇಳಿದಾಗ ಆಕೆಯು, ಹಾಗೆಯೇ ಮಾಡಬೇಡ, ನನ್ನನ್ನು ಹೊರಡಿಸಿಬಿಡುವುದು ನೀನು ಮಾಡಿದ ಮೊದಲನೆಯ ಅನ್ಯಾಯಕ್ಕಿಂತ ಹೆಚ್ಚಿನ ಅನ್ಯಾಯವಾಗಿದೆ ಅಂದಳು. ಆದರೆ ಅವನು ಆಕೆಯ ಮಾತನ್ನು ಕೇಳದೆ ಯಾವಾಗಲೂ ತನ್ನ ಹತ್ತಿರವೇ ಇರುವಂಥ ಆಳನ್ನು ಕರೆದು ಅವನಿಗೆ, ಇವಳನ್ನು ಹೊರಗೆ ತಳ್ಳಿ ಕದಮುಚ್ಚು ಎಂದು ಆಜ್ಞಾಪಿಸಿದನು. ಆಕೆಯು ನಾನಾ ವರ್ಣಗಳುಳ್ಳ ಒಂದು ನಿಲುವಂಗಿಯನ್ನು ಧರಿಸಿಕೊಂಡಿದ್ದಳು. ಕನ್ಯೆಯರಾದ ರಾಜಪುತ್ರಿಯರು ಇದೇ ತರಹದ ವಸ್ತ್ರಗಳನ್ನು ಹಾಕಿಕೊಳ್ಳುತ್ತಿದ್ದರು. ಸೇವಕನು ಆಕೆಯನ್ನು ಹೊರಗೆ ಕಳುಹಿಸಿ ಕದಮುಚ್ಚಿದನು. ತಾಮರಳು ತಲೆಯ ಮೇಲೆ ಬೂದೆ ಹಾಕಿಕೊಂಡು ನಿಲುವಂಗಿಯನ್ನು ಹರಿದುಕೊಂಡು ಕೈಗಳನ್ನು ತಲೆಯ ಮೇಲೆ ಇಟ್ಟು ಗೋಳಾಡುತ್ತಾ ಹೋದಳು. ಆಕೆಯ ಸಹೋದರನಾದ ಅಬ್ಷಾಲೋಮನು ಆಕೆಯನ್ನು ಕಂಡು, ನಿನ್ನ ಅಣ್ಣನಾದ ಅಮ್ನೋನನು ನಿನ್ನನ್ನು ಕೂಡಿದೇನು? ನನ್ನ ತಂಗಿ, ಈಗ ಸುಮ್ಮನೆ ಇರು, ಅವನು ನಿನ್ನ ಅಣ್ಣನ ಅಲ್ಲವೋ? ಈ ಸಂಗತಿಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಎಂದು ಹೇಳಿದನು. ತಾಮರಳು ಒಂಟಿಗಳಾಗಿ ತನ್ನ ಅಣ್ಣನಾದ ಅಬ್ಷಾಲೋಮನ ಮನೆಯಲ್ಲೇ ವಾಸಿಸುತ್ತಿದ್ದಳು. ಅರಸನಾದ ದಾವೀದನು ಈ ಸಂಗತಿಯನ್ನು ಕೇಳಿ ಬಹಳವಾಗಿ ಕೋಪಗೊಂಡನು. ಅಬ್ಷಾಲೋಮನು ಅಮ್ನೋನನ ಸಂಗಡ ಒಳ್ಳೆ ಮಾತುಗಳನ್ನಾಗಲಿ ಕೆಟ್ಟ ಮಾತುಗಳನ್ನಾಗಲಿ ಆಡಲಿಲ್ಲ. ತನ್ನ ತಂಗಿಯಾದ ತಾಮಾರಳನ್ನು ಕೆಡಿಸಿದ್ದಕ್ಕಾಗಿ ಅವನು ಅಮ್ನೋನನನ್ನು ದ್ವೇಷಿಸಿದನು. ಆಮೇಲೆ ಅಮ್ನೋನ್ ಯಾರಂದ್ರೆ ದಾವೀದನ ಮೊದಲನೇ ಮಗ, ಎಲ್ಡೆಸ್ಟ್ ಸನ್. ಯಾರು? ದಾವೀದನ ಎಲ್ಡೆಸ್ಟ್ ಅಂದರೆ ದೊಡ್ಡ ಮಗ, ಫಸ್ಟ್ ಮಗ ಯಾರು? ಅಮ್ನೋನ್ ಏನಾಗಬೇಕಾಗಿತ್ತು ಅಂದರೆ ಆ ರಾಜ್ಯಭಾರಕ್ಕೆ ನೆಕ್ಸ್ಟ್ ರಾಜ ಯಾರಾಗಿತ್ತು? ಅಮ್ನೋನ್. ನಿಮಗೆ ಫಸ್ಟ್ ಸನ್ ಆಗಿದ್ದ ಕಾರಣದಿಂದ, ಮೊದಲನೇ ಮಗ ಅನ್ನುವಂಥ ಕಾರಣದಿಂದ ಆ ಜಾಗಕ್ಕೆ ಮೊದಲನೇ ಯಾರು ಬರಬೇಕಾಗಿತ್ತು? ಅಮ್ನೋನ್. ಮೂರನೇ ಮಗ ಯಾರಂದರೆ ಯಾರು? ಅಬ್ಷಾಲೋಮ್ ಅನ್ನುವನು ದಾವೀದನಿಗೆ ಮೂರನೇ ಮಗನಾಗಿದ್ದ. ನೋಡಿ, ಈ ಒಂದು ಜಾಗದಲ್ಲಿ ಅಮ್ನೋನ್ ಏನು ಮಾಡ್ತಾ ಇದ್ದಾನೆ ಅಂದರೆ, ಅಬ್ಷಾಲೋಮ್ನ ತಂಗಿಯಾದಂಥ ತಾಮಾರಳನ್ನ ಏನು ಮಾಡ್ತಾ ಇದ್ದಾನೆ? ಅವನು ಬಲಾತ್ಕಾರ ಮಾಡ್ತಾ ಇದ್ದಾನೆ ಆ ಜಾಗದಲ್ಲಿ. ಅವನು ಅದನ್ನು ಮಾಡಿದ ಮೇಲೆ ನೋಡಿ, 15ನೇ ವಾಕ್ಯ ತುಂಬ ಮುಖ್ಯವಾದಂಥ ಒಂದು ವಾಕ್ಯ. 15ನೇ ವಾಕ್ಯವನ್ನು ಮಾತ್ರ ಓದಿ ಒಂದ್ಸತಿ. ಇದಾದ ಮೇಲೆ ಅವನಿಗೆ ಆಕೆಯಲ್ಲಿ ತುಂಬ ದ್ವೇಷ ಹುಟ್ಟಿತು. ಅವನು ಮುಂಚಿನ ಪ್ರೀತಿಗಿಂತ ದ್ವೇಷವೇ ಹೆಚ್ಚಾಯಿತು. ನೋಡಿ, ಅವನು ಏನು ಹೇಳ್ತಾನೆ ನೋಡಿ, ಮೊದಲನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡಿ, ಫಸ್ಟ್ ವರ್ಸ್ ಮಾತ್ರ, ಫಸ್ಟ್ 1 and 2 ಓದಿ. ದಾವೀದನು ಮಗನಾದ ಅಬ್ಷಾಲೋಮನಿಗೆ ತಾಮರಳೆಂಬ ಒಬ್ಬ ಸುಂದರಿಯೂ ಒಬ್ಬ ತಂಗಿ ಇದ್ದಳು. ದಾವೀದನ ಮಗನಾದ ಅಮ್ನೋನನು ಆಕೆಯನ್ನು ಮೋಹಿಸಿದನು. ಅವನು ಆಕೆಯ ಮೇಲೆ ಮೋಹದಿಂದ ಪೀಡಿತನಾಗಿ ಅಸ್ವಸ್ಥನೂ ಆದನು. ನೋಡಿ, ಆ ಒಂದು ಪ್ರೀತಿಗೂ ಆ ಒಂದು ಮೋಹಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಅವಳನ್ನು ಪಡೆದುಕೊಂಡ ಮೇಲೆ ಅವಳ ಮೇಲೆ ಇರುವಂಥ ಏನಂತೆ ಪ್ರೀತಿಗಿಂತ ಏನು ಹೆಚ್ಚಾಯ್ತಂತೆ ಅವಳ ಮೇಲೆ ಇದ್ದಂಥ ದ್ವೇಷ. ಆದ್ದರಿಂದ ಅವನು ಏನು ಮಾಡ್ತಾನೆ, ನೀನು ನನ್ನ ಕಣ್ಮುಂದೆನೂ ಸಹ ಏನು ಮಾಡಬೇಡ, ನಿಲ್ಲಬೇಡ ಅಂತೇಳಿ ಅವಳನ್ನ ಏನು ಮಾಡ್ತಾನೆ, ಒಂದು ತಪ್ಪಾದ ಒಂದು ದಾರಿಯಲ್ಲಿ ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಅವನೇನು ಮಾಡ್ತಾನೆ, ತನ್ನನ್ನು ತಾನು ತಪ್ಪು ಮಾಡಿದ ಮೇಲೆ ಏನು ಮಾಡ್ತಾ ಇದ್ದಾನೆ, ಅವಳನ್ನ ಬಿಟ್ಬಿಡ್ತಾ ಇದ್ದಾಳೆ. ಇದನ್ನು ತಿಳಿದುಕೊಂಡ ಅಬ್ಷಾಲೋಮ್ಗೆ ಏನಾಗ್ತಾ ಇದೆ, ಕೋಪ ಮಾತ್ರ ಬರ್ತಾ ಇಲ್ಲ. ಯಾರ ಮೇಲೆ ಹಾಗೆ ಬರ್ತಾ ಇದೆ? ಮೊದಲನೇ ಮಗನಾದ ಅಮ್ನೋನ ಮೇಲೆ ಹಾಗೆ ಬರ್ತಾ ಇದೆ. ಇದು ಮಾತ್ರ ಅಲ್ಲ, ದಾವೀದನ ಏನಂತೆ ಕೋಪ ಬರ್ತಾ ಇದೆ ಅಂತೆ, ಆದರೆ ದಾವೀದನ ಏನು ಮಾಡಿಲ್ಲ, ಅದರ ಕುರಿತಾಗಿ ಒಂದು ಆ್ಯಕ್ಷನ್ ತಗೊಂಡಿಲ್ಲ. ತಂದೆಯಾದ ದಾವೀದನು ಏನು ಮಾಡಬೇಕಾಗಿತ್ತು, ಅವನನ್ನು
ಯಾಕೆ ಎರಡು ವಿಷಯ. ಮೊದಲು ಏನಕ್ಕೋಸ್ಕರ ದಾವಿದನು ತನ್ನ ಸ್ವಂತ ಮಗನಾದ ಅಮ್ನೋನನಿಗೆ ಆ ಒಂದು ಶಿಕ್ಷೆ ಕೊಡಲಿಲ್ಲ, ಅಥವಾ ಕೋರ್ಟಲ್ಲಿ ನಿಲ್ಲಿಸಿ ಅವನು ಏನಕ್ಕೋಸ್ಕರ ಒಂದು ಶಿಕ್ಷೆ ಕೊಟ್ಟಿಲ್ಲ? ಏನಕ್ಕಿರ್ಬೋದು? ಏಕೆಂದರೆ ದಾವಿದನಿಗೆ ಓಕೆ 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 ಒಂದು ಬೆಚ್ಚಬ ಜೊತೆ ಅವ್ನು ಮಾಡಿದ ಪಾಪ ಎಲ್ಲರ ಮುಂದೆ ಏನಾಗ್ತಾ ಇದೆ, ಎಲ್ಲರ ಮುಂದೆ ಓಪನ್ ಆಗಿ ಏನಾಗ್ತಾ ಇದೆ, ಆಚೆ ಬಯಲಾಗ್ತಾ ಇದೆ. ಅಲ್ಲೆಲೂಯ. ಎಲ್ಲರ ಮುಂದೆ ಏನಾಗ್ತಾ ಇದೆ, ದಾವಿದನು ಮಾಡಿದ ತಪ್ಪು. ಬೆಚ್ಚಬ ಜೊತೆ ಏನು ಮಾಡ್ತಾನೋ, ಅವನ ಗಂಡನನ್ನು ಸಾಯಿಸಿ ಏನು ಮಾಡ್ತಾನೆ, ಬೆಚ್ಚಬನ ಮದುವೆ ಮಾಡ್ಕೊಳ್ತಾ ಇರುವಂಥ ತಪ್ಪು ಎಲ್ಲರ ಮುಂದೆ ಏನಾಗ್ತಾ ಇದೆ, ಆಚೆ ಬರ್ತಾ ಇದೆ. ಒಂದು. ಎರಡನೇ ಕಾರಣ ಏನಂದರೆ, ಅವನು ರಾಜನಾಗಿ ಆಗಬೇಕಾಗಿತ್ತು. ಯಾರು? ದಾವಿದನ ಮೊದಲನೇ ಮಗ ಅಮ್ನೋನ್. ದಾವಿದನ ಮೊದಲನೇ ಮಗ ಅಮ್ನೋನ್ ರಾಜನಾಗಬೇಕಾಗಿದ್ದವನನ್ನು ಅದೇ ಕೋರ್ಟಲ್ಲಿ ನಿಲ್ಲಿಸಿ ಅವನನ್ನು ಜೈಲಲ್ಲಿ ಹಾಕಿದ್ರೆ ಅವನನ್ನು ಏನು ಮಾಡೋಕ್ಕಾಗಲ್ಲ, ರಾಜನಾಗಿ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿ ಪೊಲಿಟಿಕಲ್ ಆಗಿರಲಿ ಅಥವಾ ಸರ್ಕಾರದ ರೀತಿ ಆಗಿರಲಿ ಅಥವಾ ಜನರ ಮುಂದೆ ರಾಯಲ್ಟಿ ತನ್ನ ಗೌರವವನ್ನು ಬಿಡಬಾರ್ದು ಅನ್ನೋದಾಗಿರಲಿ. ಎರಡನೇದೇನು, ತನ್ನ ಸ್ವಂತ ಮಗನಾಗಿದ್ರೂ ಅವನೇ ಇಷ್ಟು ತಪ್ಪು ಮಾಡಿರಬೇಕಾದ್ರೆ ಅವನನ್ನು ಯಾವ ರೀತಿ ನ್ಯಾಯ ಕೊಡ್ಬೋದು ಅನ್ನೋದಿರಲಿ. ಈ ರೀತಿ ಬೇರೆ 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 ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ನೋಡಿ ಏನಾಗ್ತಾ ಇದೆ, ಅವನು ಒಂದು ತಪ್ಪಾದ ವಿಷಯವನ್ನು ಮಾಡ್ತಾ ಇದ್ದಾನೆ. ತಪ್ಪನ್ನು ತಿಳಿದುಕೊಂಡು ಕೋಪ ಪಡ್ತಾನೆ ಹೊರತು ಆ ಜಾಗದಲ್ಲಿ ಏನು ಮಾಡ್ತಾ ಇಲ್ಲ, ಅವನು ಸರಿಪಡಿಸ್ತಾ ಇಲ್ಲ. ಸೊ ಇದೆಲ್ಲ ಆದಮೇಲೆ 2 ವರ್ಷಗಳು ಕಾದಿದ್ದು ಅಬ್ಸಲೋಮನ್ ಏನು ಮಾಡ್ತಾನೆ ಅಂದರೆ, ಆಮ್ನೋನ್ ಏನು ಮಾಡ್ತಾನೆ, ಊಟಕ್ಕೆ ಕರೆಸ್ತಾನೆ. ಊಟಕ್ಕೆ ಕರೆಸಿದ ಮೇಲೆ ಆಮ್ನೋನ್ನ ಸಾಯಿಸ್ಬಿಡ್ತಾನೆ. ಯಾರು? 3ನೇ ಮಗನಾದ ಅಬ್ಸಲೋಮ್ ಅವ್ರನ್ನ ಸಾಯಿಸಿದ ಮೇಲೆ ಏನಾಗ್ತಾ ಇದ್ರೆ, ಈ ಒಂದು ನ್ಯೂಸ್ ಯಾರಿಗೆ ಹೋಗ್ತಾ ಇದೆ, ದಾವಿದನಿಗೆ ಹೋಗ್ತಾ ಇದೆ. ಇದನ್ನು ತಿಳಿದ ಮೇಲೆ ದಾವಿದನ್ ಏನು ಮಾಡ್ತಾನಂದರೆ, ಇದನ್ನು ತಿಳಿದ ಮೇಲೆ ಅಬ್ಸಲೋಮ್ ಏನು ಮಾಡ್ತಾನೆ ಅಂದರೆ ಅವರ ಸ್ವಂತ ಊರಿಗೆ ಓಡೋಗ್ಬಿಡ್ತಾನೆ. ಯಾರಂದರೆ, ಅಬ್ಸಲೋಮ್ ಯಾವ ರೀತಿ ದಾವಿದನಿಗೆ ಏನಾಗ್ತದೆ ಅಂದರೆ, ದಾವಿದನಿಗೆ ಹುಟ್ಟಿದೆ ಅಂದರೆ ಜೇಷೂರ್ ಅನ್ನುವಂಥ ಊರು. ಅವನು ಬೇರೆ ಊರಿನ ರಾಜನ ಮಗಳನ್ನು ಏನು ಮಾಡಿದ, ದಾವಿದನು ಮದುವೆ ಮಾಡಿಕೊಂಡು ಹುಟ್ಟಿದ 3ನೇ ಮಗ ಯಾರು? ಅಬ್ಸಲೋಮ್. ನಾವು ಈ ಒಂದು ವಿಷಯ ಯಾಕೆ ಮುಖ್ಯ ಅಂದರೆ, ಅಬ್ಸಲೋಮ್ ಅನ್ನುವಂಥನು 2 ಕಡೆಯಿಂದನೂ ರಾಯಲ್ ಫ್ಯಾಮ್ಲಿಯಿಂದ ಹುಟ್ಟುವಂಥ ಒಂದು ಮಗ. 2 ಕಡೆಯಿಂದ ಅಂದರೆ, ತಂದೆ ಕಡೆಯಿಂದನೂ ಒಂದು ರಾಜನ ಕುಟುಂಬದಲ್ಲಿ ಹುಟ್ಟುತ್ತಾ ಇದ್ದಾನೆ, ತಾಯಿ ಕಡೆಯಿಂದನೂ ರಾಜನ ಕುಟುಂಬದಲ್ಲಿ ಹುಟ್ಟುತ್ತಾ ಇರುವಂಥ ಒಂದು ಮಗ. ಇದೂ ಯಾಕೆ ಮುಖ್ಯ ಅಂತ ಆಮೇಲೆ ನೋಡೋಣ. ಇವನೇನು ಮಾಡ್ತಾನೆ, ತನ್ನ ಗ್ರ್ಯಾಂಡ್ ಪೇರೆಂಟ್ಸನ್ನು ತಾತ ಇರುವಂಥ ಊರಿಗೆ, ತಾತ ರಾಜನಾಗಿರುವಂಥ ಊರಿಗೆ ಏನು ಮಾಡ್ತಾನೆ, ಓಡೋಗ್ಬಿಡ್ತಾನೆ. ಇವನಿಷ್ಟು ಓಡೋಗಿದ ಮೇಲೆ ಯಾಕೋಬನಿಗೆ ಏನಂದರೆ, ಅಮ್ನೋನ್ ಅನ್ನುವಂಥ ಮಗ ತೀರ್ಕೊಂಡ ಅನ್ನುವಂಥ ಒಂದು ದುಃಖ ಒಂದು. ಇನ್ನೊಂದು, ಅಬ್ಸಲೋಮ್ ಏನಾಗ್ಬಿಟ್ಟ, ಅವನು ನನ್ನಿಂದ ದೂರ ಆಗ್ಬಿಟ್ನಲ್ಲ ಅಂತ ಇನ್ನೊಂದು ದುಃಖ. ಯಾಕೆ ಅಬ್ಸಲೋಮ್ ಮೇಲೆ ಇಷ್ಟು ಜನರಿಗೆ ಆಸೆ ಅಥವಾ ಪ್ರೀತಿ ಇತ್ತಂದರೆ, ಅಬ್ಸಲೋಮ್ ನೋಡೋದಕ್ಕೆ ತುಂಬ ಸುಂದರವಾಗಿದ್ದ ಅಂದರೆ ತುಂಬ ಹ್ಯಾಂಡ್ಸಮ್ ಆಗಿದ್ದ ಅಂತ ಹೇಳ್ತಾರೆ ದೇವರ ವಾಕ್ಯದಲ್ಲಿ. ಅವನೇನಾಗಿದ್ದ ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿರೋದು ಮಾತ್ರ ಅಲ್ಲ. ನೋಡಿ 2 ಸಾಮ್ಯಲು 14ನೇ ಅಧ್ಯಾಯ 25ನೇ ವಾಕ್ಯ, 2 ಸಾಮ್ಯಲ್ 14:25. 2 ಸಾಮ್ಯಲು 14ನೇ ಅಧ್ಯಾಯ ವಚನ 25. ಸೌಂದರ್ಯದಲ್ಲಿ ಅಬ್ಷಲೋಮನಂತೆ ಹೆಸರುಗೊಂಡ ಪುರುಷನು ಇಸ್ರೇಲರಲ್ಲಿ ಒಬ್ಬನೂ ಇರಲಿಲ್ಲ. ಅವನಲ್ಲಿ ಅಂಗಾಲಿನಿಂದ ನಡುನತ್ತಿಯವರೆಗೂ ಒಂದು ದೋಷವಾದರೂ ಇರಲಿಲ್ಲ. ಅವನು ತಲೆಗೂದಲು ಬಹು ಭಾರವಾಗಿ ಇರುವುದರಿಂದ ಪ್ರತಿ ವರ್ಷದ ಅಂತ್ಯದಲ್ಲಿ ಬೋಳಿಸಿಕೊಳ್ಳುವನು. ಆಗ ಅವನು ಕೂದಲು ಸರಕಾರಿ ತೂಕದ ಪ್ರಕಾರ 200 ರೂಪಾಯಿ ತೂಕವಾಗುತ್ತಿತ್ತು. ನೋಡಿ ಅವನೇನಾಗ್ತಾ ಇತ್ತಂದ್ರೆ, ನೋಡಿ ಏನು ಹೇಳ್ತಾ ಇದ್ದಾರೆ ಆ ಜಾಗದಲ್ಲಿ 25ನೇ ವಾಕ್ಯದ ಏನು ಹೇಳ್ತಾರೆ, ಇಡೀ ಇಸ್ರೇಲಲ್ಲೇ ಅವನಷ್ಟು ಸುಂದರವಾದಂಥ ಒಂದು ಮನುಷ್ಯ ಹುಡುಗ ಏನಾಗಿಲ್ಲಂತೆ, ಇರಲಿಲ್ಲ. ಅವನೇನಂತೆ, ಅವನ ಕೂದಲು ಏನಾಗಿತ್ತಂತೆ, ತುಂಬ ದಾರವಾಗಿತ್ತು. ಹೇಳಿ, ಕಂಟಿನ್ಯೂ ಮಾಡಿ. ಅವನ ತಲೆಗೂದಲು ಬಹು ಭಾರವಾಗಿ ಇರುವುದರಿಂದ ಪ್ರತಿ ವರ್ಷ ಅಂತ್ಯದಲ್ಲಿ ಬೋಳಿಸಿಕೊಳ್ಳುವನು. ಆಗ ಅವನ ಕೂದಲು ಸರ್ಕಾರಿ ತೂಕದ ಪ್ರಕಾರ 200 ರೂಪಾಯಿ ತೂಕವಾಗಿ ಇರ್ತಿತ್ತು. ಹಂಗಂದ್ರೆ ಅದಕ್ಕೆ ಅರ್ಥ ಏನಂದರೆ, 2 ಕಿಲೋ ಅಷ್ಟು ಏನಾಗ್ತಾ ಇತ್ತಂತೆ ಅವನ ಕೂದಲು. ಒಂದು ವರ್ಷಕ್ಕೊಂದ್ಸತಿ ಅವನು ಬೋಡಿಸ್ಕೊಂಡ್ರೆ 2 ಕಿಲೋ ಅಷ್ಟು ಏನಾಗ್ತಿತ್ತಂತೆ, ಕೂದಲು ಬರ್ತಿತ್ತು. ಸೊ ಅಷ್ಟು ಅವನ ಕೂದಲಿಗೂ ಅಥವಾ ಅವನ ಒಂದು ಲುಕ್ಸ್ಗೂ ಏನಾಗಿದೆ ಅಂದರೆ, ಅಷ್ಟು ಸುಂದರವಾಗಿದ್ದ ಕಾರಣದಿಂದ ಎಲ್ಲರೂ ಅವನನ್ನು ಏನು ಮಾಡ್ತಾಯಿದ್ರು,
ಮೆಚ್ಚಿಸ್ಕೊಳ್ತಾ ಇದ್ರು. ದಾವಿದನಿಗೂ ಸಹ ನೋಡಿ, ಅವನು ಮೊದಲನೇ ಮಗ ಯಾರ ಮೂಲಕ 3ನೇ ಮಗನಿಂದ ಸಾಯಿಸಲ್ಪಡ್ತಾ ಇದ್ದಾನೆ. ಅವನು ಮಾಡಿದ್ದ ವಿಷಯ ಕರೆಕ್ಟಾಗಿದ್ರು ಮಾಡಿದ ರೀತಿ ತಪ್ಪಾಗಿತ್ತು. ನೋಡಿ, ಅಬ್ಸಲೋಮ್ ಒಂದು ವಿಷಯವನ್ನು ಏನು ಮಾಡ್ತಾನೆ ಅಂದರೆ, ಅವನೇನು ಮಾಡಲ್ಲ ಅಂದರೆ, ದಾವಿದನ ಹತ್ರ ಹೋಗಿ ಏನು ಮಾಡಲ್ಲ, ನ್ಯಾಯ ಕೇಳಲ್ಲ, ಏನು ಮಾಡಲ್ಲ. ಇವನು ಏನು ಮಾಡ್ತಾನೆ, ನ್ಯಾಯವನ್ನು ಕೊಡ್ತಾನೆ. 2 ವರ್ಷ ಕಾದಿದ್ದು ಏನು ಮಾಡ್ತೀವಿ, ಏನೋ ಒಂದು ಕೋಪದಲ್ಲಿ ಮಾಡಿದ ವಿಷಯ ಅಲ್ಲ, 2 ವರ್ಷ ಕಾದಿದ್ದು ಏನು ಮಾಡ್ತಾ ಇದ್ದಾನೆ, ಅಮ್ನೋನ್ನ ಸಾಯಿಸ್ತಾ ಇದ್ದಾನೆ. ಇದನ್ನು ಸಹ ನಾವು ಯಾಕೆ ಅರ್ಥ ಮಾಡ್ಕೊಬೇಕಂದ್ರೆ, ನೋಡಿ, ಅಬ್ಸಲೋಮ್ನ ಯೋವಾಬನ ಮೂಲಕ, ಯೋವಾಬನವ್ರು ಯಾರಂದರೆ ದಾವಿದನ ಜೊತೆಯಲ್ಲಿದ್ದಂಥ ಕಮಾಂಡರ್, ಮಿಲಿಟ್ರಿ ಕಮಾಂಡರ್. ಯೋವಾಬನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಬ್ಸಲೋಮ್ನ ತಿರುಗಿ ಕರ್ಕೊಂಬರೋಕ್ಕೆ ಇವರೇ ಸಮಾಧಾನ ಮಾಡಿಸೋದು. ಯಾರೋ ಅಪ್ಪಗೂ ಮಗನಿಗೂ ಸಮಾಧಾನ ಮಾಡಿ ಏನು ಮಾಡ್ತಾರೆ, ದಾವಿದನ್ ಏನು ಹೇಳ್ತಾರೆ ಅಂದರೆ, ಅವ್ನು ಬಂದು ತಿರುಗಿ ಇರ್ಬೋದು, ಆದರೆ ಅವ್ನು ನನ್ನ ಮುಖದ ಮುಂದೆ ಬರಬಾರ್ದು, ನನ್ನ ಮುಖದ ಮುಂದೆ. ಯಾಕಂದರೆ ಅವ್ರಿಗೆ ತನ್ನ ಮಗ ಜೊತೇಲಿ ಇರಬೇಕಂತನೂ ಆಸೆ, ಆದರೆ ತನ್ನ ಮೊದಲನೇ ಮಗನನ್ನು ಸಾಯಿಸ್ಬಿಟ್ಟ ಅನ್ನುವಂಥ ಕೋಪನೂ ಏನಿದೆ ದಾವಿದನಲ್ಲಿದೆ. ಸೊ 2 ವರ್ಷ ಏನು ಮಾಡ್ತಾರೆ ಅಂದರೆ, ದಾವಿದನು ಅಬ್ಸಲೋಮ್ ತನ್ನ ಸ್ವಂತ ಊರಲ್ಲೇ ಇದ್ರೂ ಸಹ ಏನು ಮಾಡಲ್ಲ, ಸ್ವಂತ ಜೊತೆಯಲ್ಲೇ ಇದ್ರೂ ನೋಡೋದು ಇಲ್ಲ. ಸೊ ದಾವಿದನು ಅವರ ಮನೆಯಲ್ಲಿ ಈ ರೀತಿ ಇರಬೇಕಾದ್ರೆ 2 ವರ್ಷಗಳಾದ ಮೇಲೆ ಅಬ್ಸಲೋಮ್ ಒಂದು ವಿಷಯವನ್ನು ಮಾಡ್ತಾನೆ. ಅಬ್ಸಲೋಮ್ನ ಫೀಲ್ಡ್ ಪಕ್ಕದಲ್ಲೇ ಏನಿರುತ್ತೆ ಅಂದರೆ, ಯೋವಾಬನ ಫೀಲ್ಡ್ ಇರುತ್ತೆ. ಫೀಲ್ಡ್ ಅಂದರೆ ಅದಲ್ಲಿ ಫಲ ಬರ್ತಿತ್ತು. ಓಕೆ, ಇಂಥ ಒಂದು ಸ್ಥಳದಲ್ಲಿ ಯೋವಾಬನು ಒಂದು ವಿಷಯವನ್ನು ಮಾಡ್ತಾನೆ, ಅಬ್ಸಲೋಮ್ ಒಂದು ವಿಷಯ ಮಾಡ್ತಾನೆ. ಏನಂದರೆ, ಯೋವಾಬ್ನ ಕರಿತಾ ಇರ್ತಾನೆ. ಏನಕ್ಕೋಸ್ಕರ ಅಂದರೆ, ತಂದೆಗೂ ಮಗನಿಗೂ ನನಗೇನು ಮಾಡಿ ಸ್ವಲ್ಪ ಸಮಾಧಾನ ಪಡಿಸಿ. ದಾವಿದನ್ ಏನು ಹೇಳ್ಬಿಟ್ಟಿರ್ತಾನೆ ಅಂದರೆ, ಈ ವಿಷಯದ ಕುರಿತಾಗಿ ನನ್ನ ಹತ್ರ ಬಂದು ಏನು ಮಾಡಬೇಡ, ತಿರುಗಿ ಮಾತಾಡಲೇಬೇಡ. ಹಿಂಗಿರಬೇಕಾದ್ರೆ ಅಬ್ಸಲೋಮ್ ಏನು ಮಾಡಿಬಿಡ್ತಾನಂದರೆ, ಇಷ್ಟು 2-3 ಸತಿ ಕರೆದ ಮೇಲೂ ಸಹ ಯೋವಾಬ್ ಏನು ಮಾಡಲ್ಲ, ಆ ಜಾಗಕ್ಕೆ ಬರಲ್ಲ ಅನ್ನೋಂಥ, ಅಂದರೆ ನನ್ನನ್ನು ನೋಡೋಕ್ಕೆ ಬರಲ್ಲ ಅನ್ನೋಂಥ ಒಂದು ಕಾರಣದಿಂದ ಯೋವಾಬ್ನ ಫೀಲ್ಡ್ ಅಂದರೆ ಯೋವಾಬನ ಆ ಒಂದು ನೆಲಕ್ಕೆ, ಆ ಒಂದು ಫಲಕ್ಕೆ ಏನು ಮಾಡ್ತಾನೆ ಅಂದರೆ, ಜಮೀನಿಗೆ ಏನು ಮಾಡಿಬಿಡ್ತಾನೆ ಅಂದರೆ ಬೆಂಕಿ ಇಟ್ಬಿಡ್ತಾನೆ. ಏನಕ್ಕೋಸ್ಕರ ಬೆಂಕಿ ಇಡ್ತಾನೆ ಅಂದರೆ, ಬೆಂಕಿ ಇಟ್ಟರೆ ಅಟ್ಲೀಸ್ಟ್ ಇದನ್ನು ನೋಡೋಕ್ಕಾದರೂ ಯೋವಾಬ್ ಏನು ಮಾಡಬೇಕು, ಬರಲೇಬೇಕು ಅಂತ. ಈ ರೀತಿ ಅಬ್ಸಲೋಮ್ ಏನು ಮಾಡ್ತಾ ಇದ್ದಾನೆ, ಯೋವಾಬ್ನ ಕರ್ಕೊಂಬರ್ತಾ ಇದೆ. ಇದನ್ನು ನೀವು ಯಾವ ರೀತಿ ಮೈಂಡಲ್ಲಿ ಇಟ್ಕೊಬೇಕಂದ್ರೆ, ಇವಾಗ ನಾವು ಸೀರಿಯಲ್ ನೋಡ್ತೀವಿ, ಒಂದು ಮೂವಿ ನೋಡ್ತೀವಲ್ಲ, ಆ ರೀತಿ ನಮ್ಮ ಮೈಂಡಲ್ಲಿ ಏನಾಗಬೇಕು, ಇದು ಒಂದು ಸ್ಟೋರಿ, ಒಂದು ಕಥೆಯ ರೀತಿಯಲ್ಲಿ ಏನಾಗಬೇಕಿದು ಅರ್ಥ ಮಾಡ್ಕೊಬೇಕು ನಾವು. ಯಾಕಂದರೆ ಆ ಕತೆ ಅಥವಾ ಈ ಒಂದು ವಿಷಯ ಬರೆದಿರುವುದು ನಮ್ಗೆ ಅರ್ಥ ಆಗದೆ ಹೋದರೆ, ನಾವು ಇದ್ರ ಹಿಂದೆಗಡೆ ಇರುವಂಥ ವಿಷಯಗಳನ್ನ ಏನು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋ. ಓಕೆ, ಇಲ್ಲಿವರೆಗೂ ಏನಾಗ್ತಾ ಇದೆ, ಅಬ್ಸಲೋಮ್ ಏನು ಮಾಡ್ತಾನೆ, ಯೋವಾಬ್ನ ಕರೆಯುವುದಕ್ಕೋಸ್ಕರ ಇದನ್ನು ಈ ರೀತಿ ಮಾಡ್ತಾ ಇದ್ದಾನೆ. ಇದನ್ನು ಮಾಡಿದ ಮೇಲೆ ಕೊನೆಯಾಗಿ ಏನು ಮಾಡ್ತಾನೆ, ಯೋವಾಬನು ಬಂದ ಮೇಲೆ ದಾವಿದನ ಜೊತೆ ಇದನ್ನು ಮೀಟಿಂಗು ಏನು ಮಾಡ್ತಾನೆ, ಅರೇಂಜ್ ಮಾಡ್ತಾನೆ. ನೋಡಿ, 32-33ನೇ ವಾಕ್ಯಂಗೆ ಓದಿ, 31ರಿಂದ ಓದಿ, ಹಂಗೆ ಕೊನೆಯವರೆಗೂ 31, 32, 33. 2 ಸಾಮ್ಯೇಲನು 14ನೇ ಅಧ್ಯಾಯ 31ರಿಂದ ಲಾಸ್ಟ್ವರೆಗೂ. 2 ಸಾಮುವೇಲ 14ನೇ ಅಧ್ಯಾಯ ವಚನ 31ರಿಂದ ಲಾಸ್ಟ್ ಕೊನೆ ತನಕ. ಆಗ ಯೋವಾಬನು ಅಬ್ಸಲೋಮನ ಮನೆಗೆ ಹೋಗಿ, ನಿನ್ನ ಸೇವಕರು ನನ್ನನ್ನು ಹೊಲಕ್ಕೆ ಬೆಂಕಿ ಹಚ್ಚಿದ್ದೇಕೆ ಎಂದು ಅವನನ್ನು ಕೇಳಲು, ಅಬ್ಸಲೋಮನು ಅವನಿಗೆ, ನಾನು ಗೇಷೂರಿನಲ್ಲಿಂದ ಇಲ್ಲಿಗೆ ಬಂದದ್ದು ಏಕೆ, ಅಲ್ಲೇ ಇದ್ದರೆ ಒಳ್ಳೆಯದಾಗುತ್ತಿತ್ತಲ್ಲವೋ ಎಂದು ನಿನ್ನ ಮುಖಾಂತರ ಅರಸನಿಗೆ ತಿಳಿಸುವುದಕ್ಕಾಗಿ ನಿನ್ನನ್ನು ಕರೆ ಕಳುಹಿಸಿದನು. ನಾನು ಹೇಗೂ ಅರಸನ ಮೊರೆಯನ್ನು ನೋಡಬೇಕು, ನಾನು ಅಪರಾಧಿಯಾಗಿದ್ದರೆ ಅವನು ನನ್ನನ್ನು ಕೊಲ್ಲಿಸಲಿ ಅಂದನು. ಯೋವಾಬನು ಹೋಗಿ ಅದನ್ನು ಅರಸನಿಗೆ ತಿಳಿಸಿದಾಗ ಅರಸನು ಅಬ್ಸಲೋಮನನ್ನು ಕರೆಸಿದನು. ಅವನು ಅರಸನ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅರಸನು ಅವನನ್ನು ಮುದ್ದಿಟ್ಟನು. ನೋಡಿ, ಅಬ್ಸಲೋಮ್ ಏನು ಮಾಡ್ತಾ ಇದ್ದಾನೆ, ದಾವಿದನ ಮುಂದೆ ಬಂದು ತನ್ನನ್ನು ತಾನು ಹಂಬಲ್ ಆಗಿ, ಅಂದರೆ ತುಂಬ ತಾಳ್ಮೆಯಿಂದ ಏನು ಮಾಡ್ತಾನೆ, ತೋರಿಸ್ಕೊಳ್ತಾ ಇದ್ದಾನೆ. ಯೋವಾಬನನ್ನು ಈ ರೀತಿ ಕರೆಸ್ಬಿಟ್ಟು ಆಮೇಲೆ ಅಬ್ಸಲೋಮ್ ಏನು ಮಾಡ್ತಾ ಇದ್ದಾನೆ, ದಾವಿದನ ಜೊತೆ ತಿರುಗಿ ಸಮಾಧಾನ ಮಾಡ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿವರೆಗೂ ನಮ್ಗೆ ಅರ್ಥ ಆಯಿತು. ಆದರೆ ಇದಾದ ಮೇಲೆ ಅಬ್ಸಲೋಮ್ ಮಾಡುವಂಥ ಒಂದು ವಿಷಯ ಇದೆ. ಇದಾದ ಮೇಲೆ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ, ರಾಜನಿಗೆ ತುಂಬ ಹತ್ರ ಇರುವಂಥ ರೀತಿಯಲ್ಲಿ ತೋರಿಸ್ಕೊಂಡು ಅಬ್ಸಲೋಮ್ ಒಂದು ವಿಷಯ ಮಾಡ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ಆ ಒಂದು ಸಿಟಿ ಇದೆಯಲ್ಲ, ಆ ಒಂದು ಪಟ್ಟಣದ ಗೇಟ್ ಹತ್ರ ಹೋಗಿ, ಆ ಒಂದು ಪಟ್ಟಣದ ಬಾಗಿಲು ಗೇಟ್ ಹತ್ರ ಹೋಗಿ ಏನು ಮಾಡ್ತಾನೆ ಅಂದರೆ, ಅವನ ಮುಂದೆ ಒಂದು 50 ಜನ ಏನು ಮಾಡ್ತಾಯಿದ್ರು, ಅವನ ಜೊತೆ ಸೇರಿಸ್ಕೊಂಡು ಅವ್ರನ್ನ ಮುಂದೆ ಕಳಿಸ್ಬಿಟ್ಟು ಇವನು ಆ ಜಾಗದಲ್ಲಿ ನಿಂತ್ಕೊಳ್ತಾ ಇದ್ದ. ಏನಕ್ಕೋಸ್ಕರ ಅಂದರೆ, 50 ಜನ ಏನಕ್ಕೋಸ್ಕರ ಅಂದರೆ, ನಾನು ರಾಯಲ್ ಆಗಿ ನಾನು ನಿಜವಾಗ್ಲೂ ರಾಜನ ಜೊತೆ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ. ಏನು ಮಾಡ್ತಾನಂದರೆ, ಯಾರೆಲ್ಲ ದಾವಿದನ ಬಳಿ ಬರ್ತಿದ್ರು, ಯಾರೆಲ್ಲ ನ್ಯಾಯ ಕೇಳಿ ಆ ಕೋರ್ಟ್ ಬಾಗಿಲಿಗೆ ಬರ್ತಾಯಿದ್ರು,
ಅವ್ರ ಹತ್ರ ಎಲ್ಲ ಒಂದು ವಿಷಯ ಮಾಡ್ತಾ ಇದ್ದ. ಏನು ಮಾಡ್ತಾ ಇದ್ದ ನೋಡಿ, 3ನೇ ವಾಕ್ಯದಿಂದ ಓದಿ. 15ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ. 2 ಸಾಮುವೇಲ 15ನೇ ಅಧ್ಯಾಯ ವಚನ 3. ಆಗ ಅಬ್ಷಾಲೋಮನು, ನೋಡು, ನಿನ್ನ ಕಾರ್ಯ ಒಳ್ಳೆಯದು ನ್ಯಾಯವಾದದ್ದು ಆಗಿದೆ, ಆದರೆ ವ್ಯಾಜ್ಯಗಳನ್ನು ವಿಚಾರಿಸುವುದಕ್ಕೆ ಅರಸನಿಂದ ಒಬ್ಬನೂ ನೇಮಕವಾಗಿಲ್ಲ. ವ್ಯಾಜ್ಯವಾಗಲಿ ಭಿನ್ನಹವಾಗಲಿ ಉಳ್ಳುವವರು ಬಂದು ನೆಲವನ್ನು ಪಡೆದುಕೊಳ್ಳುವ ಹಾಗೆ ನನ್ನನ್ನೇ ದೇಶದ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದ್ದರೆ ಎಷ್ಟು ಒಳ್ಳೆಯದಾಗುತ್ತಿತ್ತು ಎಂದು ಹೇಳುವನು. ಯಾವನಾದರೂ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಬಂದರೆ ಅವನು ಕೂಡಲೇ ಕೈ ಚಾಚಿ ಅವನನ್ನು ಕೈ ಹಿಡಿದು ಮುದ್ದಿಡುವನು. ಅರಸನ ಬಳಿಗೆ ವ್ಯಾಜ್ಯಕ್ಕಾಗಿ ಬರುವ ಎಲ್ಲ ಇಸ್ರಾಯೇಲರಿಗೆ ಅಬ್ಷಾಲೋಮನು ಹೀಗೆ ಮಾಡಿ ಎಲ್ಲರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು. ಆಮೇಲೆ ನೋಡಿ, ಇವಾಗ ಅಬ್ಷಾಲೋಮ್ ಏನು ಮಾಡ್ತಾ ಇದ್ದಾನೆ, ಒಂದು ಪೊಲಿಟಿಕಲ್ ಗೇಮ್ ಎನ್ನುವಂಥ ರೀತಿಯಲ್ಲಿ ನಾವು ಹೇಳ್ಬೋದು. ಒಂದು ಸರ್ಕಾರಿಕ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಒಂದು ಆಟವನ್ನು ಆಡ್ತಾ ಇದ್ದಾನೆ. ಏನು ಮಾಡ್ತಾನೆ ಅಂದರೆ, ಯಾರೆಲ್ಲ ಕೋರ್ಟನ್ನು ಪಕ್ಕ ಬರ್ತಾ ಇದ್ದಾರೋ ಆ ಸಿಟಿ ಗೇಟಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಇದ್ದಂತೆ, ಇವನು ತನ್ನನ್ನು ತಾನು ಹಂಬಲಾಗಿ ತನ್ನಂತಾನೇನು ನಿಮ್ಮಲ್ಲೇ ಒಬ್ಬನೋ ಆಗಿದ್ದೀನಿ ಅಂತ ತಾಳ್ಮೆಯಿಂದ ಏನು ಮಾಡ್ತಾನಂತೆ ತೋರಿಸ್ಕೊಂಡು ಏನು ಮಾಡ್ತಾ ಇದ್ದಾನೆ ಆ ಜಾಗದಲ್ಲಿ, ನಾನು ನ್ಯಾಯಾಧಿಪತಿಯಾಗಿದ್ದರೆ ನಿಮಗೇನು ನೋಡಿ, ದಾವಿದನ ಕಡೆಯಿಂದ ಯಾರಿಲ್ಲ, ಒಂದು ರಾಜನ ಕಡೆಯಿಂದ ಒಂದು ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಯಾರೂ ಇಲ್ಲ. ನಾನು ನ್ಯಾಯಾಧಿಪತಿಯಾಗಿದ್ದರೆ ನಿಮಗೆಲ್ಲ ಏನು ಮಾಡಿಬಿಡ್ತಾ ಇದ್ದೆ, ನಾನು ನ್ಯಾಯ ಕೊಡ್ತಾ ಇದ್ದೆ. ಅದನ್ನು ಹೇಳುವಾಗ ಈ ಜನರೆಲ್ಲ 50 ಚಾರಿಯಟ್ 50 ಕುದುರೆಗಳು ಇರೋದೆಲ್ಲ ನೋಡಿ, ಮತ್ತು 50 ಏನು ಹೇಳ್ತಾರೆ ರಥಗಳೆಲ್ಲ ನೋಡಿ, ಇವನು ಇಷ್ಟು ದೊಡ್ಡದಾಗಿರೋದು ನೋಡಿ ಏನು ಮಾಡ್ತಾರೆ, ಇವನ ಕಾಲಿಗೆ ಬೀಳಕ್ಕೆ ಬರಬೇಕಾದ್ರೆ ಇವನು ಏನು ಮಾಡ್ತಾ ಇದ್ದ, ಎಲ್ಲ ಜನರನ್ನ ಏನು ಮಾಡ್ತಾ ಇದ್ದ, ಕೈ ಕೊಟ್ಟು ಮೇಲಕ್ಕೆತ್ತಿ ಮುತ್ತಿಟ್ಟು ಹಗ್ ಮಾಡ್ತಾ ಇದೆ ಅಂತ ತಬ್ಕೊಳ್ತಾ ಇದ್ದಂತೆ. ಇದೇನಕ್ಕೋಸ್ಕರ, ಆ ಜನರನ್ನೆಲ್ಲ ಇವನಿಗೆ ಸಾಧಕವಾಗಿ ಎಳೆದುಕೊಳ್ಬೇಕು ಅಂತ. ನೋಡಿ, ದಾವಿದನು ರಾಜನಾಗಿದ್ದ ಇದೆಲ್ಲ ಈ ವಿಷಯವನ್ನೆಲ್ಲ ದಾವಿದನು ಏನು ಮಾಡಿಲ್ಲ. ತನ್ನಂತಾನು ಫೇಕ್ ಅಂದರೆ ತನ್ನಂತಾನು ಏನು ಮಾಡಿಲ್ಲ, ಹಂಬಲಾಗಿ ಏನು ಮಾಡಿಲ್ಲ, ಜನರ ಮುಂದೆ ತೋರಿಸ್ಕೊಂಡಿಲ್ಲ. ಆದರೆ ಇವನೇನು ಮಾಡ್ತಾನೆ, ಜನರನ್ನು ಏನು ಮಾಡಬೇಕು, ಇವನ ಕಡೆ ಇಳ್ಕೊಬೇಕು ಅಂತ. ಅಬ್ಷಾಲೋಮ್ ಹತ್ರ ಏನಿರಲಿಲ್ಲ ಅಂದರೆ ದೇವರ ಭಯ ಅಥವಾ ದೇವರ ಜೊತೆ ಇರುವಂಥ ಒಡನಾಟ ಅಬ್ಷಾಲೋಮಲ್ಲಿ ಎಲ್ಲೂ ನಾವು ಬರೆದು ನೋಡಿಲ್ಲ. ಯಾಕಂದರೆ ಅಬ್ಷಾಲೋಮ್ ನೆಕ್ಸ್ಟ್ ಮಾಡುವಂಥ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ, ಅಬ್ಷಾಲೋಮನೇ ದೇವರ ಕುರಿತಾದ ಒಂದು ಭಯನೋ ದೇವರ ಕುರಿತಾದ ಒಂದು ಅರಿವು ಇರಲಿಲ್ಲ ಅಂತ ನಾವು ಅರ್ಥ ಮಾಡ್ಕೊಬೇಕು. ಅಬ್ಷಾಲೋಮ್ ಬದಲಾಗಿ ದೇವರು ಸಾಲಮೋನನ ರಾಜನಾಗೋದಕ್ಕೆ ಕಾರಣ ಏನಂದರೆ, ಸಾಲಮೋನಿಗೆ ಒಂದು ಹೆಸರಿಡ್ತಾರೆ. ಸಾಲಮೋನ್ ಅನ್ನೋದು ನಾವು ಸಾಲಮೋನ್ ರಾಜ ಅಂತ ಹೇಳ್ತೀವಿ, ಆದರೆ ಸಾಲಮೋನ್ ಹುಟ್ಟಿದಾಗ ಅವನಿಗೆ ಹೆಸರಿಟ್ಟಿದ್ದೇನೆಂದರೆ ಜೆಡಿಡಾ ಅನ್ನುವಂಥ ಹೆಸರಿಡ್ತಾರೆ. 2 ಸಾಮುವೇಲ 12ನೇ ಅಧ್ಯಾಯ 24ನೇ ವಾಕ್ಯ 25ನೇ ವಾಕ್ಯ. ನಾದಾನ್ ಅನ್ನುವಂಥ ಪ್ರವಾದಿ ಜೆಡೈಡಾ ಅನ್ನುವಂಥ ಹೆಸರನ್ನು ಯಾರಿಗೆ ಇಡ್ತಾ ಇದ್ದಾರೆ, ಸಾಲಮೋನಿಗೆ ಇಡ್ತಾ ಇದ್ದಾರೆ. ಇವನೇ ಏನಾಗ್ತಾ ಇದ್ದಾರೆ, ನೆಕ್ಸ್ಟು ಸಾಲಮೋನ್ ಅನ್ನುವಂಥ ರೀತಿಯಲ್ಲಿ ಆಗುವುದು. ಜೆಡಿಡಾ ಅನ್ನೋದು ಪದಕ್ಕೆ ಅರ್ಥ ಏನಂದರೆ ದೇವರಿಗೆ ತುಂಬ ಪ್ರಿಯವಾದವನು. ಹಲ್ಲೆಲೂಯಾ. ನೋಡಿ, ದಾವೀದನಿಗೆ ಕೊಟ್ಟಂಥ ಹೆಸರು, ದಾವೀದನಿಗೆ ಕೊಟ್ಟಂಥ ಪಟ್ಟ ಏನು, ನನ್ನ ಮನಸ್ಸಿಗೆ ತುಂಬ ಪ್ರಿಯವಾದಂಥ ಮನುಷ್ಯ ಅಂತ. ಸಾಲಮೋನನಿಗೆ ದೇವರು ಅದೇ ಹೆಸರನ್ನು ಕೊಡ್ತಾ ಇದ್ದಾರೆ, ಏನಂತ, ಜೆಡೈಡಾ ಅನ್ನುವಂಥ ಹೆಸರು. ಯಾರು, ನಾದಾನ್ ಪ್ರವಾದಿಯ ಮೂಲಕ ಕೊಡ್ತಾ ಇದ್ದಾರೆ. ಆ ಹೆಸರಿಗೆ ಅರ್ಥ ಏನಂದರೆ ನನ್ನ ಮನಸ್ಸಿಗೆ ತುಂಬ ಪ್ರಿಯವಾದವನು, ದೇವರಿಗೆ ತುಂಬ ಪ್ರಿಯವಾದವನು ಅಂತ ಆ ಪದಕ್ಕೆ ಅರ್ಥ. ನೋಡಿ, ಒಂದು ಕಡೆ ಸಾಲಮೋನ್ ಏನು ಮಾಡ್ತಾನೆ ನೋಡಿ, ತನ್ನ ಜ್ಞಾನ ಇಲ್ಲ ಬುದ್ಧಿ ಇದೆಲ್ಲ ಇದ್ರೂ ಜನರ ಮುಂದೆ ತನ್ನನ್ನು ತಾನು ತಾಳ್ಮೆಯಾಗಿ ತೋರಿಸ್ಕೊಳ್ಳೋದಲ್ಲ ಸಾಲಮೋನ್ ಮಾಡ್ತಾನೆ. ಸಾಲಮೋನ್ನ ಮೊದಲನೇ ಪ್ರಾರ್ಥನೆಯೇ ದೇವರಿಗೆ ತುಂಬ ಪ್ರಿಯವಾಗಿರುತ್ತೆ. ಏನಂತ ಹೇಳ್ತಾನೆ, ನನಗೆ ಹಣಕಾಸು ಅಥವಾ ವೈರಿಗಳ ಮೇಲೆ ಇದು ಬೇಡ, ಸಮಾಧಾನ ಅದೆಲ್ಲ ಇಲ್ಲ, ಈ ಜನರನ್ನು ಆಳುವುದಕ್ಕೆ ನನಗೇನು ಕೊಡಿ, ಜ್ಞಾನ ಕೊಡಿ ಅಂತಾನೆ. ಹಲ್ಲೆಲೂಯಾ. ನಾನು ತುಂಬ ಚಿಕ್ಕ ಹುಡುಗನಾಗಿದೆ, ನನಗೇನು ಮಾಡಿ ಜ್ಞಾನ ಕೊಡಿ ಅಂತ ಏನು ಮಾಡ್ತಾರೆ, ಸಾಲಮೋನ್ ಕೇಳ್ತಾನೆ. ಸೊ ಸಾಲಮೋನನಿಗೂ ಅಬ್ಷಾಲೋಮನಿಗೂ ಇದ್ದಂಥ ವ್ಯತ್ಯಾಸ ಇದು. ಅಬ್ಷಾಲೋಮ್ ಏನು ಮಾಡ್ತಾನೆ ನೋಡಿ, ಜನರಲ್ಲೆಲ್ಲ ಇದೆಷ್ಟು ವರ್ಷ ಮಾಡ್ತಾನೆ ಅಂದರೆ 4 ವರ್ಷ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತಾನೆ. ಯಾರು, ಅಬ್ಷಾಲೋಮನು. ಆ ಸಿಟಿ ಗೇಟ್ ಹತ್ರ ಹೋಗೋದು, ಎವ್ರಿ ಡೇ ಹೋಗಿ ಏನು ಮಾಡ್ತಾನೆ, ಪಟ್ಟಣದ ಒಂದು ಗೇಟ್ ಹತ್ರ ಹೋಗಿ ನಿಂತ್ಕೊಳ್ಳೋದು, ಈ ರೀತಿ ಬರುವಂಥ ನ್ಯಾಯ ಕೇಳಿ ಬರುವಂಥ ಜನರನ್ನೆಲ್ಲ ಇವನ ಕಡೆ ಹೇಳ್ಕೊತಾನೆ. ಹಲ್ಲೆಲೂಯಾ. ಈ ರೀತಿ ಮಾಡುವಂಥ ಅಬ್ಷಾಲೋಮನು ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ, 4 ವರ್ಷಗಳು ಆದ ಮೇಲೆ 2 ಸಾಮುವೇಲನು 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ ಓದಿ, 7ರಿಂದ 12ರವರೆಗೂ. 2 ಸಾಮುವೇಲ 15ನೇ ಅಧ್ಯಾಯ ವಚನ 7ರಿಂದ. 4 ವರ್ಷಗಳಾದ ನಂತರ ಅಬ್ಷಾಲೋಮನು ಅರಸನಿಗೆ, ನಾನು ಕರ್ತರಿಗೆ ಒತ್ತ ಅರಿಕೆಗಳನ್ನು ಸಲ್ಲಿಸುವುದಕ್ಕಾಗಿ ಹೆಬ್ರೋನಿಗೆ ಹೋಗಬೇಕಾಗಿದೆ. ಅಪ್ಪಣೆಯಾಗಲಿ. ನಿನ್ನ ಸೇವಕನಾದ ನಾನು ಆರಾಮ್ ದೇಶದ ಗೆಷೂರಿನಲ್ಲಿದ್ದಾಗ ಕರ್ತರು ನನ್ನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡುವುದಾದರೆ
ಆತನಿಗೆ ಒಂದು ವಿಶೇಷವಾದ ಆರಾಧನೆ ಮಾಡಿಸುವನು ಎಂದು ಅರಿಕೆ ಮಾಡಿದ್ದನು ಎಂದು ವಿಜ್ಞಾಪಿಸಲು ಅರಸನು, ಹೋಗು, ನಿನಗೆ ಶುಭವಾಗಲಿ ಎಂದನು. ಅಬ್ಷಾಲೋಮನು ಹೆಬ್ರೋನಿಗೆ ಹೊರಟು ಹೋದನು. ಅವನು ಗೂಢಚಾರರು ಕಳುಹಿಸಿ ಇಸ್ರಾಯೇಲರೆಲ್ಲರೂ ಎಲ್ಲ ಕುಲದವರಿಗೆ, ನೀವು ತುತ್ತೂರಿಯ ಧ್ವನಿಯನ್ನು ಕೇಳುತ್ತಲೇ ಅಬ್ಷಾಲೋಮನು ಹೆಬ್ರೋನಿನಲ್ಲಿ ಅರಸನಾದನೆಂದು ಆರ್ಭಟಿಸಿರಿ ಎಂದು ಹೇಳಿದನು. ಅಬ್ಷಾಲೋಮನು ಯೆರೂಸಲೇಮಿನಿಂದ ಸಮಾರಾಧನೆಗೆಂದು 200 ಜನರನ್ನು ಕರೆಕೊಂಡು ಹೋಗಿದ್ದನು. ಅವರು ಯಥಾರ್ಥ ಮನಸ್ಸಿನಿಂದ ಹೋದವರು, ಅವರಿಗೇನೂ ಗೊತ್ತಿರಲಿಲ್ಲ. ಇದಲ್ಲದೆ ಅವನು ಸಮಾಧಾನ ಯಜ್ಞವನ್ನು ಮಾಡುತ್ತಿರುವಾಗ ದಾವೀದನ ಮಂತ್ರಿಯಾಗಿದ್ದ ಗಿಲೋವಿನ ಅಹಿತೋಫೆಲನೆಂಬುವವನು ಅವನ ಊರಾದ ಗಿಲೋವಿನಿಂದ ಕರೆ ಕಳುಹಿಸಿದನು. ಜನರು ಅಬ್ಷಾಲೋಮನನ್ನು ಕೂಡಿಕೊಳ್ಳುತ್ತಾ ಬಂದುದರಿಂದ ಒಳಸಂಚು ಬಲವಾಗುತ್ತಾ ಹೋಯಿತು. ಇಸ್ರಾಯೇಲರ ಮನಸ್ಸು ಅಬ್ಷಾಲೋಮನ ಕಡೆಗೆ ತಿರುಗಿಕೊಂಡಿತೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಯೆರೂಸಲೇಮಿನಲ್ಲಿದ್ದ ತನ್ನ ಸೇವಕರಿಗೆ, ಏಳಿರಿ, ಓಡಿ ಹೋಗೋಣ, ಇಲ್ಲೇ ಇದ್ದರೆ ನಾವು ಅಬ್ಷಾಲೋಮನ ಕೈಯಿಂದ ತಪ್ಪಿಸಿಕೊಳ್ಳಲಾರವು, ಬೇಗ ಹೊರಡೋಣ, ಅವನು ಅಕಸ್ಮಾತ್ತಾಗಿ ನಮ್ಮ ಮೇಲೆ ಬಿದ್ದು ನಮಗೆ ದುರ್ಗತಿಯನ್ನು ಉಂಟುಮಾಡಿ ಪಟ್ಟಣದವರನ್ನೆಲ್ಲ ಕತ್ತಿಯಿಂದ ಸಂಹರಿಸಾನು ಎಂದು ಹೇಳಿದನು. ಆಮೇನ್. ನೋಡಿ, ಇದಾದ್ಮೇಲೆ ನಾವು ನೆಕ್ಸ್ಟ್ ವೀಕಿಂದ ನೋಡ್ಕೋಣ. ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳೋಣ. ಅಬ್ಷಾಲೋಮನ್ ಏನು ಮಾಡ್ತಾ ಇದ್ದಾನೆ, 4 ವರ್ಷ ಇದೆಲ್ಲ ಕಂಟಿನ್ಯೂಸ್ ಆಗಿ ಮಾಡಿದ ಮೇಲೆ ನೆಕ್ಸ್ಟ್ ಏನು ಹೇಳ್ತಾನೆ ಅಂದರೆ, ತಂದೆ ಹತ್ರ ಏನು ಹೇಳ್ತಾನೆ, ನಾನು ಹೆಬ್ರೋನ್ವರೆಗೂ ಹೋಗಿ ದೇವರಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ, ನಾನು ಆ ಸ್ಯಾಕ್ರಿಫೈಸ್, ಆ ಒಂದು ಅರಿಕೆ ಮಾಡಿರೋದನ್ನು ನಾನು ಏನು ಸ್ಯಾಕ್ರಿಫೈಸ್ಗೆ ಏನು ಹೇಳ್ತೀರಾ, ಬಲಿ ಕೊಡಬೇಕಾಗಿದೆ, ನಾನು ಬಲಿ ಕೊಟ್ಬಿಟ್ಟು ದೇವರ ಹತ್ರ ಆ ಒಂದು ಬಲಿಯನ್ನು ಏನು ಮಾಡ್ತೀನಿ, ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಅದನ್ನು ಮಾಡಿದ ಮೇಲೆ, ಬಲಿ ಕೊಟ್ಟ ಮೇಲೆ ಅಬ್ಷಾಲೋಮನು ಬಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾನೆ, ಜನರ ಹತ್ರ ಎಲ್ಲ ಏನು ಹೇಳ್ತಾನೆ ಅಂದರೆ, ಈ ಒಂದು ಟ್ರಂಪೆಟ್ ಸೌಂಡ್ ಕೇಳಿದ ತಕ್ಷಣ ನಿಮ್ಗೆ ಏನು ಅರ್ಥ ಆಗಬೇಕು, ನಾನು ರಾಜನಾಗಿ ಆಗಿದ್ದೇನೆ, ದಾವೀದನ ಇನ್ಮೇಲೆ ರಾಜ ಇಲ್ಲ ಅಂತ ತಿಳ್ಕೊಳ್ಳಿ ಅಂತ ತನ್ನ ಸ್ವಂತ ತಂದೆಗೆ ವಿರೋಧವಾಗಿ ಏನು ಮಾಡ್ತಾ ಇದ್ದಾನೆ ಅಬ್ಷಾಲೋಮನು ಎದ್ದೊಳ್ತಾ ಇದ್ದಾನೆ. ಇದೂ ಸಹ ತಕ್ಷಣ ಏನೋ ತಾನು ಅಂತ ಮಾಡಿಲ್ಲ, ತುಂಬ ವರ್ಷಗಳಿಂದ ಕಾದಿದ್ದು ಪ್ಲ್ಯಾನ್ ಮಾಡಿ ಏನು ಮಾಡ್ತಾ ಇದ್ದಾನೆ, ಅಬ್ಷಾಲೋಮ್ ಇದೆಲ್ಲವನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಒಂದು ವಿಷಯ ನಾವು ಏನಕ್ಕೋಸ್ಕರ ಅರ್ಥ ಮಾಡ್ಕೊಬೇಕಂದ್ರೆ, ಇದಾದಮೇಲೆ ಏನಾಗುತ್ತೆ ಅಂದರೆ, ದಾವೀದನು ತನ್ನ 10 ಜನ ಕಾಂಕ್ಯುಬೈನ್ಸ್ ಹೆಂಡತಿಯರನ್ನು ಬಿಟ್ಟು ಬೇರೆ ಏನು ಹೇಳ್ತಾರೆ, ಉಪಪತ್ನಿಯರನ್ನ ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ, 10 ಜನ ಮಾತ್ರ ಪ್ಯಾಲೇಸಲ್ಲಿ ತನ್ನ ಊರಲ್ಲಿ ಬಿಟ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಅರಣ್ಯದ ಕಡೆ ಓಡಿ ಹೋಗ್ತಾರೆ. ಎಲ್ಲರನ್ನು ಕರ್ಕೊಂಡು ತಿರುಗಿ ಏನು ಮಾಡ್ತಾ ಇದ್ದಾರೆ, ಅರಣ್ಯ ಕಡೆ ಓಡಿ ಹೋಗ್ತಾ ಇದ್ದಾರೆ. ದಾವೀದನನ್ನು ದೇವರು ಅರಣ್ಯದಿಂದ ತಿರುಗಿ ರಾಜನಾಗಿ ಅಭಿಷೇಕ ಕೊಟ್ಟು ಕರೀತಾ ಇದ್ದಾರೆ. ಅದಾದಮೇಲೆ ತಿರುಗಿ ಏನಾಗ್ತಾ ಇದೆ, ಫಿಲಿಸ್ಟೈನ್ಸ್ ಜನರ ಜೊತೆಲಿ ಸೇರಿಕೊಂಡು ತಿರುಗಿ ಏನಾಗ್ತಾ ಇದೆ, ರಾಜನು ದಾವೀದನ ಏನಾಗ್ತಾ ಇದ್ದಾರೆ, ತಿರುಗಿ ಅರಣ್ಯದಲ್ಲಿರ್ತಾರೆ. ಅರಣ್ಯದಲ್ಲಿ ತಿರುಗಿ ಸೌಲಿಂದ್ರ ಓಡಿ ಹೋಗ್ತಾರೆ, ಯಾರು, ದಾವೀದನು. ಇದಾದ ಮೇಲೆ ರಾಜ ಆಗದ ಮೇಲೆ ಎಲ್ಲರ ಮೇಲೆ ದೇವರು ಏನು ಮಾಡ್ತಾ ಇದ್ದಾರೆ, ಜಯ ಕೊಟ್ಟು ದಾವೀದನ ಒಂದು ಸ್ಥಾನ ಏನು ಮಾಡ್ತಾ ಇದ್ದಾರೆ, ಮೇಲಿಡಬೇಕಾದ್ರೆ ಅಂಥ ಒಂದು ಕ್ಷಣದಲ್ಲಿ ಏನಾಗ್ತಾ ಇದೆ, ಅಬ್ಷಾಲೋಮನ್ ಇವರು ವಿರೋಧವಾಗಿ ಎದ್ದೊಳ್ತಾ ಇದೆ. ತಾನು ಸಂತೋಷವಾಗಿ ಸಮಾಧಾನವಾಗಿ ಇರಬೇಕು ಅನ್ನುವಂಥ ಕಾಲದಲ್ಲಿ ಏನಾಗ್ತಾ ಇದೆ, ಯಾಕಂದರೆ ದಾವೀದನ ಇಷ್ಟೊತ್ತಿಗೆ ಸ್ವಲ್ಪ ವಯಸ್ಸು ಆಗಿತ್ತು. ಅಂಥ ಕಾಲದಲ್ಲಿ ದಾವೀದನಿಗೆ ಏನಾಗ್ತಾ ಇದೆ, ಈ ಒಂದು ವಿಷಯ ನಡೀತಾ ಇದೆ. ಇದುವರೆಗೂ ನಾವು ನೋಡಿದ್ದೆಲ್ಲ ನೀವೇನಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಂದ್ರೆ, ಒಂದು ದಾವೀದನು ಒಂದು ತಂದೆಯಾಗಿ ತಾನು ಮಾಡಿದ ತಪ್ಪನ್ನು ಏನು ಮಾಡಿಲ್ಲ, ಅರ್ಥ ಮಾಡಿಕೊಂಡಿಲ್ಲ, ಸರಿಪಡಿಸಿಲ್ಲ. ಒಂದು ತಂದೆಯಾಗಿ ದಾವೀದನು ಏನು ಮಾಡಬೇಕಾಗಿತ್ತು, ಒಂದು ತನ್ನ ಮಕ್ಕಳು ತಪ್ಪು ಮಾಡಬೇಕಾ, ತನ್ನ ಸ್ವಂತ ಮಗನೇ ತಪ್ಪು ಮಾಡಬೇಕಾಗಿದ್ರು ಆ ಜಾಗದಲ್ಲಿ ಅವನು ಏನು ಮಾಡಿಲ್ಲ, ಅವನ ಖಂಡಿಸಿ ಶಿಕ್ಷೆ ಕೊಟ್ಟಿಲ್ಲ. ಸರಿಪಡಿಸಿಲ್ಲ ಅನ್ನೋದಲ್ಲ, ಶಿಕ್ಷೆ ಕೊಟ್ಟಿಲ್ಲ. ಸರಿಪಡಿಸೋದು ಬೇರೆ, ಪಾಪ ಮಾಡಿ ತಪ್ಪು ಮಾಡಿ ಒಬ್ಬರನ್ನ ಆ ರೀತಿ ಕೆಡಿಸಿದ ಮೇಲೆ ಏನು ಮಾಡಬೇಕಾಗಿತ್ತು, ಶಿಕ್ಷೆ ಕೊಡಬೇಕಾಗಿತ್ತು. ಇನ್ನೊಂದು, ಆ ಒಂದು ಹುಡುಗಿಗೆ ಅಥವಾ ತನ್ನ ಸ್ವಂತ ಮಗಳಿಗೆ ಏನು ಮಾಡಬೇಕಾಗಿತ್ತು, ಅವನು ನ್ಯಾಯ ಕೊಡಬೇಕಾಗಿತ್ತು. ಹಲ್ಲೆಲೂಯಾ. ಆದರೆ ಅವನು ತನ್ನ ದೊಡ್ಡ ಮಗನನ್ನು ಮಾತ್ರ ಏನು ಮಾಡ್ತಾ ಇದ್ದಾನೆ, ಕಾಪಾಡಬೇಕು ಅನ್ನುವಂಥ ಕಾರಣದಿಂದ ಆ ಹುಡುಗಿಗೆ ನ್ಯಾಯ ಸಿಗದೇ ಇದ್ದರೂ ಪರವಾಗಿಲ್ಲ ಅಂತ ಬಿಟ್ಬಿಡ್ತಾನೆ. ಹಲ್ಲೆಲೂಯಾ. ನೋಡಿ, ಬೇರೆ ಎಲ್ಲ ವಿಷಯಗಳಲ್ಲೂ ದೇವರಿಗೆ ಪ್ರಿಯವಾಗಿದೆ ಅಂತ ದಾವೀದನು ತನ್ನ ಸ್ವಂತ ಕುಟುಂಬದ ವಿಷಯದಲ್ಲಿ ಏನಾಗ್ಬಿಡ್ತಾರೆ, ಸೋತಿ ಹೋಗ್ತಾರೆ. ಯಾಕಂದರೆ ಬೇರೆ ಆ ವಿಷಯದಲ್ಲಿ ಮಾತ್ರ ಅಲ್ಲ, ಅಬ್ಷಾಲೋಮ್ನು ಸಹ ಮಾಡಿದ ತಪ್ಪಿಗೆ ಅವನಿಗೇನು ಸಿಗಲ್ಲ, ಶಿಕ್ಷೆ ಸಿಗುವುದಿಲ್ಲ. 2 ವರ್ಷ, ಅಷ್ಟು ವರ್ಷ ಅವನು ಎಲ್ಲಿ ಓಡೋಗಿರ್ತಾನೆ, ತನ್ನ ತಾತನ ಬಳಿಯಲ್ಲಿ ಇರ್ತಾನೆ. ಅದಾದಮೇಲೆ ತಿರುಗಿ ಬಂದಮೇಲೆ 2 ವರ್ಷ ಅವನು ತನ್ನ ಸ್ವಂತ ಮನೆಯಲ್ಲೇ ಇರ್ತಾನೆ, ಯಾರು ಸ್ವಂತ ಊರಿನಲ್ಲೇ ಇರ್ತಾನೆ. ಆದರೆ ದಾವೀದನು ಏನು ಮಾಡಲ್ಲ ಅಂತೆ, ಮಾತಾಡಲ್ಲ. ದಾವೀದನು ತನ್ನ ಸ್ವಂತ ಮನೇಲಿ ಇರುವಂಥ ಪ್ರಾಬ್ಲಮ್ಸ್ನ ಏನು ಮಾಡಿಲ್ಲ,
ಸರಿಯಾಗಿ ಸರಿಪಡಿಸಿಲ್ಲ. ಅವ್ನು ಸರಿಪಡಿಸದೇ ಇದ್ದಂಥ ಕಾರಣದಿಂದಾನೇ ಏನಾಗ್ತಾಯಿದೆ, ಸ್ವಂತ ಮನೇಲಿರುವಂಥ ಎಲ್ಲ ಪ್ರಾಬ್ಲಮ್ ಲಾಸ್ಟಲ್ಲಿ ಏನಾಗ್ತಾಯಿದೆ, ಅಬ್ಸಲೋಮ್ನ ರೂಪದಲ್ಲಿ ಬಂದು ಅವನ ಎದುರಾಗಿ ನಿಂತಾಯಿದೆ. ನಿಲ್ಲೋದು ಮಾತ್ರ ಅಲ್ಲ, ಅಬ್ಸಲೋಮ್ ಇದಾದಮೇಲೆ ಎಷ್ಟೆಷ್ಟೋ ವಿಷಯಗಳು ಆಮೇಲೆ ನಾವು ನೆಕ್ಸ್ಟ್ ವೀಕ್ ನೋಡೋಣ. ಆದರೆ ಈ ಜಾಗದಲ್ಲಿ ತಂದೆಯಾದ ದಾವೀದನು ಮಾಡಬೇಕಾದಂಥ ವಿಷಯವನ್ನು ಏನು ಬಿಟ್ಬಿಡ್ತಾರೆ. ನಾವು ದಾವೀದನ ಜೀವನದಲ್ಲಿ ನಾವು ದೊಡ್ಡದಾಗಿ ನೋಡುವಂಥ ಫೇಲಿಯರ್ ಏನಂದರೆ, ಬೆಚ್ಚಿಬ ಜೊತೆ ಪಾಪ ಮಾಡಿಬಿಟ್ಟ ಅಥವಾ ಫಿಲಿಸ್ಟೀನರ ಜೊತೆ ಹೋಗಿ ಸೇರ್ಕೊಂಬಿಟ್ಟ. ಆದರೆ ತನ್ನ ಸ್ವಂತ ಜೀವನದಲ್ಲಿ ಅವನು ಮಾಡಿದ ದೊಡ್ಡ ತಪ್ಪು ಯಾವುದು, ಅದಕ್ಕಿಂತ ದೊಡ್ಡ ತಪ್ಪು ಯಾನು, ತನ್ನ ಸ್ವಂತ ಕುಟುಂಬವನ್ನು ಸರಿಯಾಗಿ ಮಾಡಿ. ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ತನ್ನ ಸ್ವಂತ ಕುಟುಂಬವನ್ನೇ ಸರಿಯಾಗಿ ನಡೆಸೋಕ್ಕೆ ಇರದೇ ಇರೋನು ಸಭೆಯಲ್ಲಿ ಏನು ಪಾಲು ತಗೊಳ್ಳೋಕ್ಕೆ ಅಥವಾ ಸಭೆಯನ್ನು ನಡೆಸೋದಕ್ಕೆ ಯಾವ ರೀತಿ ಸರಿಯಾಗ್ತಾರೆ ಅಂತ. ಹಲ್ಲೆಲೂಯಾ. ನೋಡಿ, ನಾವು ದಾವೀದನ ಕೊರತೆ ಹೇಳಬೇಕು ಅನ್ನುವಂಥ ವಿಷಯ ಅಲ್ಲ. ನಾವು ದಾವೀದನ ಜೀವನದ ಮೂಲಕ ನಾವು ಏನು ಮಾಡ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಯಾಕಂದರೆ ನಾವು ಅಬ್ರಹಾಮನ ಜೀವನವನ್ನು ನೋಡಬೇಕಾದ್ರೆ ನೋಡಿ, ಅಬ್ರಹಾಮ್ ಆ ಒಂದು ವಿಷಯ ಓದೋಣ. ಜೆನಿಸಿಸ್ ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. 1, 2, 3 ಅಷ್ಟೇ, 2-3 ವರ್ಷಸ್ ಅಷ್ಟೇ. ಆದಿಕಾಂಡ 15ನೇ ಅಧ್ಯಾಯ ವಚನ 1-3. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಕರ್ತರ ವಾಕ್ಯವು ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವೂ ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಹಾಮನು, ದೇವರಾದ ಕರ್ತರೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವವನು, ಆದುದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಹಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದುದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು. ನೋಡಿ, ಅಬ್ರಹಾಮನಿಗೆ ದೇವ್ರು ಏನು ಹೇಳ್ತಾರೆ, ನಾನೇ ನಿನ್ನ ಏನಾಗಿದ್ದೀನಿ, ದೊಡ್ಡ ಒಂದು ಏನಾಗ್ತೇನೆ, ನಾನು ನಿನಗೆ ದೇವರಾಗಿದ್ದೀನಿ, ನಾನು ನಿನಗೆಲ್ಲ ನಿನ್ನ ಗುರಾಣಿ ಆಗಿದ್ದೀನಿ, ನಿನಗೆಲ್ಲವೂ ಆಗಿದ್ದೀನಿ, ನಾನು ಏನು ಮಾಡ್ತೀನಿ, ದೊಡ್ಡ ರಿವಾರ್ಡ್, ಒಂದು ಗಿಫ್ಟ್ ಏನು ಮಾಡ್ತೀನಿ, ನಾನು ನಿನಗೆ ಕೊಡ್ತೀನಿ, ಅದಿದೆ ಅಂತ ಹೇಳ್ಬೇಕಾದ್ರೆ ನೋಡಿ, ದೇವರೇ ಏನು ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನ ಗುರಾಣಿಯಾಗಿದ್ದೀನಿ, ಎಲ್ಲ ಜೊತೆಯಲ್ಲಿದ್ದೀನಿ ಅಂತ ಹೇಳಬೇಕಾದ್ರೆ ಅಬ್ರಹಾಮನ ಬಾಯಿನಿಂದ ಬರುವಂಥ ವಾಕ್ಯ ಏನು, ದೇವರೇ ನೀವು ನನಗೇನು ಕೊಟ್ಟರೆ ಏನು ಯೂಸು, ನನಗೇನಿಲ್ಲ, ಸ್ವಂತ ಮಗ ಇಲ್ಲ ಅಂತ. ನೋಡಿ, ನಾವು ಎಷ್ಟೋ ವಿಷಯಗಳನ್ನು ಸಹ ಯೋಚನೆ ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ಈ ರೀತಿಯಾದ ಒಂದು ವಿಷಯ ಏನಾಗುತ್ತೆ, ಎಷ್ಟೋ ಜಾಗಗಳಿಗೆ ಬರುತ್ತೆ. ಏನಂತ, ದೇವರೇ ನೀವು ಏನು ಕೊಟ್ಟರೆ ಏನು, ಈ ಒಂದು ವಿಷಯ ನನ್ನ ಹತ್ರ ಇಲ್ವಲ್ಲ. ನೀವೆಲ್ಲ ಕೊಡ್ಬೋದು, ನೀವು ವಾಕ್ಯಗಳು 1000 ಕೊಡ್ಬೋದು, ನೀವು ಇದನ್ನು ಮಾಡ್ಬೋದು, ಅಥವಾ ನನ್ನ ಜೀವನದಲ್ಲಿ ನನಗಳು ಆರೋಗ್ಯ ಕೊಟ್ಟಿರ್ಬೋದು, ಬೇರೆ ವಿಷಯಗಳು ಕೊಟ್ಟಿರ್ಬೋದು, ಆದರೆ ನನಗೆ ತುಂಬ ಬೇಕಾದಂಥ ವಿಷಯ ನನಗೆ ಕೊಟ್ಟಿಲ್ವಲ್ಲ ಅಂಥ ಒಂದು ಸ್ಥಳದಲ್ಲಿ ನೋಡಿ, ಅಬ್ರಹಾಮನ ಕುರಿತಾಗಿ ಏನಕ್ಕೋಸ್ಕರ ತಗೊಳ್ಳಿ ಅಂದರೆ, ಅಬ್ರಹಾಮನ ಹೇಳೋದೇನೆಂದರೆ, ಅವನು ಏನು ಹೇಳ್ತಾನೆ, ಇದೆಲ್ಲಕ್ಕಿಂತ ಆ ರಿವಾರ್ಡ್ಗಿಂತ, ನೀವು ಕೊಡುವಂಥ ಗಿಫ್ಟ್ಗಳಿಗಿಂತ, ನೀವು ಕೊಡುವಂಥ ಎಲ್ಲ ವಿಷಯಗಳಿಗಿಂತ ನನ್ನ ತುಂಬ ಮುಖ್ಯ ಏನು, ನನ್ನ ಸಂತಾನ, ನನ್ನ ಮಗ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನೋಡಿ, ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ನ, ನಾನು ಇದು ಮುಂಚೆನೇ ಈ ಟಾಪಿಕ್ನ ತೊಗೊಂಡು, ನಮ್ಮ ನೆಕ್ಸ್ಟ್ ಜನ್ರೇಷನ್ನ ಯಾವ ರೀತಿ ಬೆಳೆಸ್ತೀವಿ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಸಭೆ ಅನ್ನೋದು ಸಹ ನಾನು ನಡೆಸಬೇಕು ಅನ್ನೋದಿಲ್ಲ, ನಾನಾದ ಮೇಲೆ ನೆಕ್ಸ್ಟು ಸಭೆಯನ್ನು ಯಾರು ನಾವು ಅವ್ರನ್ನ ರೆಡಿ ಮಾಡಬೇಕು, ಅವ್ರನ್ನ ಟ್ರೈನ್ ಮಾಡಬೇಕು ಅನ್ನೋದೇ ನಮ್ಮ ಮೇನ್ ಏನಾಗಿರಬೇಕು, ಗುರಿಯಾಗಿರಬೇಕು. ಹಲ್ಲೆಲೂಯಾ. ನೀವು ಪರಲೋಕಕ್ಕೆ ಹೋಗಿ ಸೇರುವುದು ಮಾತ್ರ ಮುಖ್ಯ ಅಲ್ಲ, ನಿಮ್ಮ ಮಕ್ಕಳು ಸಹ ಏನಾಗಬೇಕು, ಅವರ ಕುಟುಂಬನೂ ಸಹ ಏನಾಗಬೇಕು, ಪರಲೋಕವನ್ನು ಹೋಗಿ ಅಥವಾ ದೇವರ ರಾಜ್ಯವನ್ನು ರಕ್ಷಣೆ ಒಳಗಡೆ ಬರಬೇಕನ್ನೋದು ಮುಖ್ಯವಾದಂಥ ವಿಷಯ. ಹಲ್ಲೆಲೂಯಾ. ಯಾಕಂದ್ರೆ ನೋಡಿ, ಒಂದೊಂದು ಜನ್ರೇಷನ್ ಅಥವಾ ಒಂದೊಂದು ಸಂತಾನ ಬರಬೇಕಾದ್ರೂ ಅವ್ರು ಏನಾಗ್ತಾಯಿದ್ದಾರೆ, ದೇವರ ಬರುವಿಕೆಗೆ ಇನ್ನೂ ಹತ್ರ ಆಗ್ತಾಯಿದ್ದಾರೆ. ನಿಮಗಿಂತ ನಿಮ್ಮ ಮಕ್ಕಳು ದೇವರ ಬರುವಿಕೆಯನ್ನು ಈಸಿಯಾಗಿ ನೋಡ್ಬೋದು ಅನ್ನೋವಂಥ ಸಿಚುವೇಶನ್ ಏನಿದೆ, ಜಾಸ್ತಿ ಇದೆ. ನೀವು ಒಂದು ವೇಳೆ ಸತ್ತೋಗ್ಬಿಡ್ಬೋದು, ಆದರೆ ನಿಮ್ಮ ಮಕ್ಕಳು ಏನಾಗ್ತಾರೆ, ದೇವರ ಬರುವಿಕೆಯನ್ನು ಡೈರೆಕ್ಟಾಗಿ ನೋಡಬೇಕಾದಂಥ ಸಿಚುವೇಶನ್ ಬರ್ಬೋದು. ಹಲ್ಲೆಲೂಯಾ. ಸೊ ಅವರು ಅದಕ್ಕೆ ರೆಡಿಯಾಗಿದ್ದಾರೆ. ನೀವು ಸತ್ತೋದ ಮೇಲೆ ಅಥವಾ ನೀವು ತೀರ್ಕೊಂಡ ಮೇಲೆ ನಿಮ್ಮ ಮಕ್ಕಳು ಆ ಒಂದು ಸಿಚುವೇಶನ್ ನೋಡೋಕ್ಕೆ ತಯಾರಾಗಿದ್ದಾರೆ. ದಾವೀದ ಏನು ಮಾಡ್ತಾರೆ ನೋಡಿ, ತನ್ನ ಸ್ವಂತ ಮಕ್ಕಳನ್ನು ದೇವರ ಭಯದಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಸಿಲ್ಲ. ಸಾಲೋಮೋನ್ ಒಬ್ಬನನ್ನು ಬಿಟ್ಟು ಬೇರೆ ಯಾರೋ ದೇವರ ಭಯದಲ್ಲಿ ಬೆಳೆದ್ರು ಅಂತ ದಾವೀದನ ಕುರಿತಾಗಿ ಬರ್ದಿಲ್ಲ. ಆದರೆ ನೋಡಿ, ಅಬ್ರಹಾಮನ ಕುರಿತಾಗಿ ಬರಬೇಕಾದ್ರೆ ಏನು ಹೇಳ್ತೀವಿ, ಅಬ್ರಹಾಮ್, ಈಸಾಕ್, ಯಾಕೋಬನ ದೇವರು. ಹಲ್ಲೆಲೂಯಾ.
ಅವರು ದೇವರ ಭಯದಲ್ಲಿ ಏನು ಮಾಡ್ತಾರೆ, ತನ್ನ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಅಲ್ಲೆಲೂಯ. ಈ ಒಂದು ವಿಷಯ ನಾವು ಅರ್ಥ ಮಾಡ್ಕೊಬೇಕು. ದೇವರ ಭಯದಲ್ಲಿ ಅಂದರೆ ನೆಕ್ಸ್ಟ್ ಜನ್ರೇಷನ್ನ ತಯಾರು ಮಾಡಬೇಕನ್ನೋದೇ ಆಬ್ರಾಮನ ಏನಾಗಿತ್ತು, ಒಂದು ದೊಡ್ಡ ಗುರಿಯಾಗಿತ್ತು. ಅಲ್ಲೆಲೂಯ. ಆಬ್ರಾಮನು ತನ್ನ ಜೀವನವನ್ನು ಏನು ಮಾಡ್ತಾ ಇದ್ರೆ, ಸರಿಯಾದ ರೀತಿ ಇಟ್ಕೊಂಡಿದ್ದ ಕಾರಣದಿಂದಾನೇ ಅವನ ಸ್ವಂತ ಮಕ್ಕಳನ್ನು ಏನು ಮಾಡ್ಬೋದಾಗಿತ್ತು, ಅವನು ಸರಿಯಾಗಿ ಬೆಳೆಸ್ಬೋದಾಗಿತ್ತು. ನೋಡಿ, ಬರೀ ಕ್ರಿಶ್ಚಿಯನ್ ಆಗಿ ಹುಟ್ಟಿಸ್ಬಿಟ್ರೆ ಒಂದು ದೊಡ್ಡ ವಿಷಯ ಅಲ್ಲ. ದಾವಿದನ ಮಕ್ಕಳು ಸಹ ಅದೇ ಕುಟುಂಬದಲ್ಲಿ ಏನಾಗ್ತಾರೆ, ಯೂದ ಜನರಾಗೆ ಹುಟ್ಟುತ್ತಾ ಇದ್ದಾರೆ. ಅಷ್ಟಕ್ಕೂ ಅಬ್ಸಲೋಮ್ ಏನು ಹೇಳ್ತಾನೆ, ನಾನು ದೇವರಿಗೆ ಏನೋ ಪ್ರಾಮಿಸ್ ಮಾಡಿದೆ, ನಾನು ಹೋಗಿ ಸಲ್ಲಿಸ್ಬಿಟ್ಟು. ದಾವಿದನಿಗೆ ದೇವರ ಜೊತೆ ಇದ್ದಂಥ ಪರ್ಸ್ನಲ್ ರಿಲೇಷನ್ಶಿಪ್ ಅಬ್ಸಲೋಮ್ಗೆ ಅಂದರೆ ಸ್ವಂತ ಸಂಬಂಧ ಅಬ್ಸಲೋಮ್ಗೆ ಏನಾಗಿರಲಿಲ್ಲ, ಇರಲಿಲ್ಲ. ಸೊ ದಾವಿದನ ರಕ್ಷಣೆ ಹೊಂದ್ಕೊಂಡಿದ್ದ, ಅಬ್ಸಲೋಮ್ ಏನಾಗಿಲ್ಲ. ಎಕ್ಸಾಂಪಲ್ಗೆ ಅಬ್ಸಲೋಮ್ ಏನಾಗಿಲ್ಲ, ರಕ್ಷಣೆ ಕ್ರಿಶ್ಚಿಯನ್ ಆಗಿ ಅಂದರೆ ಇವತ್ತು ಈ ಕಾಲಕ್ಕೆ ನಾನು ಎಕ್ಸಾಂಪಲ್ ಆಗಿ ಹೇಳ್ತೇನೆ, ಅವನು ದೇವರ ಸಭೆಯಲ್ಲೇ ಇದ್ದ ಅಥವಾ ನಿಮ್ಮ ಥರ ಪ್ರಾರ್ಥನೆಗೆ ಬರ್ತಾ ಇದ್ದ, ಎಲ್ಲ ಕರೆಕ್ಟ್ ಆಗಿದ್ದ. ಆದರೆ ಅವನು ಏನಾಗಿಲ್ಲ, ಮನಸ್ಸಾಂತರ ಪಟ್ಟಿಲ್ಲ, ದೇವರ ಜೊತೆ ಒಂದು ಸಂಬಂಧ ಇರಲಿಲ್ಲ. ನಾವೆಲ್ಲರೂ ಏನು ಎದುರು ನೋಡ್ತೀವಿ ಅಂದರೆ ಎಕ್ಸ್ಟೀರಿಯರ್ ದೇವರ ಭಯ ಮಾತ್ರ ಎದುರು ನೋಡ್ತೀವಿ. ಅಂದರೆ ಆಚೆಗಡೆ ಇರುವಂಥ ದೇವರ ಭಯ. ನಿಮ್ಮ ಮಕ್ಕಳಲ್ಲಿ ನೀವು ಸಹ ಎಷ್ಟೋ ಜನದಲ್ಲಿ ಏನು ಮಾಡ್ತೀವಿ, ನಾನು ನನ್ನ ಮಗನನ್ನು ಇಟ್ಕೊಂಡು ಮಗನೋ ಮಗಳನ್ನೋ ಏನೋ ಏನು ಮಾಡ್ತಾಯಿದ್ದೀನಿ, 3 ಸತಿ ಪ್ರಾರ್ಥನೆ ಮಾಡಿಸ್ತೀನಿ, ದೇವರ ವಾಕ್ಯವನ್ನು ಏನು ಮಾಡಿದೆ ಓದಿಸ್ತಾ ಇದ್ದೀನಿ, ನೀವು ಹಾಡು ಆಡಿಸ್ತಾ ಮಾಡಿ, ತಪ್ಪಂತ ಹೇಳ್ತಾ ಇಲ್ಲ. ಅವರಿಗೆ ದೇವರ ಜೊತೆ ಸ್ವಂತ ಸಂಬಂಧ ಇದೆಯಾ? ನೀವು ಹೇಳುವಂಥ ವಾಕ್ಯ ಅವ್ರ ಮನಸ್ಸಲ್ಲಿ ನಿಲ್ಲದೆ ಹೋಗ್ಬಿಡ್ಬೋದು. ನೀವು ಮಾಡಿಸ್ತಾ ಇರುವಂಥ ಪ್ರಾರ್ಥನೆ ಅವ್ರ ಮನಸ್ಸಿಂದ ಬರದೇ ಇರ್ಬೋದು. ನೀವು ಹಾಡಿಸ್ತಾ ಇರುವಂಥ ಹಾಡನ್ನು ಅವ್ರ ಮನಸ್ಸಿಂದ ಬರದೇ ಇರ್ಬೋದು. ದೇವರ ಜೊತೆ ಒಂದು ಸ್ವಂತ ಸಂಬಂಧ ಇದ್ದರೆ ನೀವು ತೀರ್ಕೊಂಡು ನಿಮ್ಮ ಮಕ್ಕಳಿಗೂ ದೇವರಿಗೆ ಇರುವಂಥ ಸಂಬಂಧ ಏನಾಗಲ್ಲ, ಬಿಟ್ಟು ಹೋಗಲ್ಲ. ಅಲ್ಲೆಲೂಯ. ಅವ್ರ ರಕ್ಷಣೆ ಒಂದು ಸತಿ ಆ ಒಂದು ರುಚಿಯನ್ನು ನೋಡಿದ್ರೆ ಅದನ್ನು ಬಿಟ್ಟು ಹೋಗೋದು ತುಂಬ ಕಷ್ಟ. ಪವಿತ್ರ ಆತ್ಮರ ಜೊತೆಯಲ್ಲಿ ಅವರು ಒಂದು ಸತಿಯ ಕನೆಕ್ಷನ್ ಬಂದರು ಅಥವಾ ಒಂದು ಸತಿ ಬ್ಯಾಪ್ಟಿಸಮ್ ತೊಗೊಳ್ಳೋದ್ರಿಂದ ಪವಿತ್ರ ಆತ್ಮ ಸಿಕ್ಬಿಡಲ್ಲ. ಮನಸ್ಸಾಂತರ ನಿಜವಾಗ್ಲೂ ಏನಾಗಿರ್ಬೇಕು, ಆ ಮನಸ್ಸು ನಿಜವಾಗ್ಲೂ ಮನಸ್ಸಾಂತರ ಪಟ್ಟಿರಬೇಕು. ಬರೀ ಜಸ್ಟ್ ಬೈ ಟೇಕಿಂಗ್ ಬ್ಯಾಪ್ಟಿಸಮ್ ಪವಿತ್ರ ಆತ್ಮ ಸಿಗ್ತಾರೆ ಅಂದರೆ ನೀರಲ್ಲಿ ಬಿದ್ದು ಹೇಳೋರೆಲ್ಲರೂ ಬ್ಯಾಪ್ಟಿಸಮ್ ಆ ಥರ ಅಲ್ಲ. ಪವಿತ್ರ ಆತ್ಮರಿಂದ ಏನಾಗಬೇಕು, ಮೊದಲು ತುಂಬಲ್ಪಟ್ಟು ಅವರು ಮನಸ್ಸಾಂತರ ಪಟ್ಟು ಅವ್ರ ಪಾಪಗಳ ಅರಿವಾದ ಮೇಲೆ ಏನಾಗಬೇಕು, ಜ್ಞಾನಸ್ಥಾನ ತಗೊಳ್ಬೇಕಾದ್ರೆ ಆ ಜಾಗದಲ್ಲಿ ಪವಿತ್ರ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮಕ್ಕಳನ್ನು ದೇವರ ಭಯದಲ್ಲಿ ಬೆಳೆಸಿ ಅಂತ ಏನಿದೆ ವಾಕ್ಯ, ದೇವರ ವಾಕ್ಯದಲ್ಲಿ ಇದೆ. ಹಲ್ಲೆಲೂಯ. ದೇವರ ಭಯದಲ್ಲಿ ಬೆಳೆಸಿ ಅನ್ನೋದಕ್ಕೆ ಅರ್ಥ ಏನಂದರೆ, ಬರೀ ಎಕ್ಸ್ಟೀರಿಯರ್ ಮಾತ್ರ ಅಲ್ಲೋ, ನೀನು 3 ಸತಿ ನಾನು ಸಭೆ ಕಳಿಸ್ತಾ, ವಾರಕ್ಕೆಲ್ಲ ಸಭೆ ಕಳಿಸ್ತೀನಿ, ಡೈಲಿ 2 ಸತಿ ಬೈಬಲ್ ಓದಿಸ್ತೀನಿ ಅಥವಾ 1 ಸತಿ ಬೈಬಲ್ ಓದಿಸ್ತೀನಿ, ಪ್ರಾರ್ಥನೆ ಮಾಡಿಸ್ತೀನಿ ಅನ್ನೋದು ದೇವರ ಭಯ ಅಲ್ಲ. ದೇವರ ಜೊತೆ ಅವರಿಗೆ ಸಂಬಂಧ ದೇವರನ್ನು ತನ್ನ ಸ್ವಂತ ತಂದೆಯಾಗಿ ನೋಡ್ತಾ ಇದ್ದಾರಾ, ಸ್ವೀಕರಿಸ್ಕೊಂಡೋದು ಮಾತು ನೋಡ್ತಾ ಇದ್ದಾರೆ. ಯಾಕಂದರೆ ಇದನ್ನೇ ಪೌಲ್ ಏನು ಹೇಳ್ತಾರೆ ಅಂದರೆ, ಒಬ್ಬನು ಮೊದಲು ಏನಾಗಬೇಕಂದ್ರೆ ದೇವರ ವಾಕ್ಯನ ಒಬ್ಬನು ಕೇಳದೆ ಹೋದರೆ ಅವನ ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ವಾಕ್ಯ ಅವ್ರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಏನು ಮಾಡಬೇಕು, ತಿಳಿಸ್ಕೊಬೇಕು. ಅಲ್ಲೆಲೂಯ. ಅವರಿಗೆ ಏನಾಗಬೇಕು, ಅದು ತಿಳಿಯುವಂಥ ರೀತಿಯಲ್ಲಿ ನಾವೇನು ಮಾಡಬೇಕು, ದೇವರೇ ಅವರ ಮನ ಕಣ್ಗಳು ತೆರೀರಿ ನಾವೇನು ಮಾಡಬೇಕು, ಕೇಳಬೇಕು. ಫೋರ್ಸ್ ಮಾಡಿ ಒಬ್ಬರನ್ನ ಕೂರಿಸ್ಕೊಳ್ಳೋದಕ್ಕೂ ತಾನಾಗಿ ತಾನು ದೇವರ ಪಾದಕ್ಕೂ ಕುಳಿತುಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನೀವೆಷ್ಟೇ ನಿಮ್ಮ ಮಕ್ಕಳನ್ನು ಫೋರ್ಸ್ ಮಾಡಿ ದೇವರ ಪಾದಲ್ಲಿ ಕುಳಿಸಿದ್ರೂ ತಾನಾಗಿ ತಾನು ಯಾವಾಗ ದೇವರ ಆ ಒಂದು ಪ್ರೀತಿಯನ್ನು ಅಥವಾ ಅವರ ಸಮೂಹವನ್ನು ಪ್ರಸನ್ನತೆಯನ್ನು ತಾನಾಗಿ ತಾನು ನೋಡುವವರೆಗೂ ಏನಾಗಲ್ಲ, ಆ ಜಾಗದಲ್ಲಿ ಅವರು ದೇವರ ಜೊತೆ ಒಂದು ಸಂಬಂಧವನ್ನು ಬೆಳೆಸೋಕ್ಕೆ ಸಾಧ್ಯ. ಅವ್ರ ಸಭೆಗೇ ಬರ್ಬೋದು, ಎಲ್ಲವನ್ನು ಮಾಡ್ಬೋದು, ದೀಕ್ಷಾ ಸ್ಥಾನನೂ ಸಹ ತೊಗೊಳ್ಬೋದು. ಆದರೆ ಅವ್ರಿಗೇನಿರಲ್ಲ, ದೇವರ ಜೊತೆ ಒಂದು ಸಂಬಂಧ ಇರಲ್ಲ. ದೇವರ ಜೊತೆ ಸಂಬಂಧ ಇಲ್ಲ ಅಂದರೆ ನೀವು ಆಚೆಗಡೆ ಮಾಡುವಂಥ ಎಲ್ಲ ವಿಷಯಗಳು ಏನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಯೂಸ್ ಇಲ್ಲ, ಅದೆಲ್ಲ ಮಾಡಿನೂ ಏನಿಲ್ಲ, ಒಂದು ಉಪಯೋಗ ಇಲ್ಲ. ಯಾಕಂದರೆ ತಿರುಗಿ ಈ ಲೋಕನ ಮಾಂಸನ ಪವಿತ್ರಾತ್ಮ ಏನು ಮಾಡ್ತೀವಿ, ಎಷ್ಟೋ ಸತಿ ಇಲ್ಲಿ ಏನು ಮಾಡಿಬಿಡ್ತಾರೆ, ಮಾಂಸವನ್ನು ಏನು ಮಾಡ್ತಾರೆ ಜನರು ಚೂಸ್ ಮಾಡ್ತಾರೆ. ಯಾಕಂದರೆ ದೇವರ ಜೊತೆ ಒಂದು ಸ್ವಂತ ಸಂಬಂಧ ಇಲ್ಲ. ಸ್ವಂತ ಸಂಬಂಧ ಅಂದರೆ ದೇವರನ್ನು ತಿಳಿದುಕೊಂಡವರೇ ಸರಿಯಾದ ರೀತಿಯಲ್ಲಿ ನಡೆಯುವುದು ಎಷ್ಟೋ ಕಷ್ಟ. ಯಾಕಂದರೆ ಲೋಕ ನಮ್ಮ ಜೊತೆಯಲ್ಲಿರೋದೆಲ್ಲ ಏನಾಗಿದೆ, ಎಲ್ಲ ಮಾಂಸಕ್ಕೆ ಕರೆಕ್ಟಾಗಿ ನಡೀತಾ ಇರಬೇಕಾದ್ರೆ ಲೋಕವೆಲ್ಲ ಪಾಪದಲ್ಲಿದೆ, ನೀವೂ ಆ ಪಾಪದ ಲೋಕದಲ್ಲೇ ಇದ್ದೀರಾ. ಸೊ ಪವಿತ್ರಾತ್ಮ ದೇವರ ಜೊತೆ ಒಂದು ಅಂದರೆ ದೇವರನ್ನು ತನ್ನ ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡದೆ ಹೋದರೆ ಅಥವಾ ಅವರು ಸ್ವಂತವಾಗಿ ಒಂದು ಕನೆಕ್ಷನ್ ಇಲ್ಲದೆ ಹೋದರೆ, ಎಷ್ಟೋ ಜನ ಸಭೆಯಲ್ಲೇ ಇದ್ರೂ ದೇವರ ಜೊತೆ ಏನಿರಲ್ಲ, ಒಂದು ಸ್ವಂತ ತಂದೆಯ ರೀತಿಯಲ್ಲಿ ಒಂದು ಕನೆಕ್ಷನ್ ಇರಲ್ಲ.
ನಾವು ಅದನ್ನು ಬಿಟ್ಬಿಟ್ಟು ಏನು ನೋಡ್ತೀವಿ, ಅವ್ನು ಇದನ್ನು ಮಾಡ್ತಾ ಇದ್ದಾನೆ, ಅದನ್ನು ಮಾಡ್ತಾ ಇದ್ದಾನೆ, ಅವನು ಈ ಅಥವಾ ಇವಳು ಅವನು ಮಾಡ್ತಾನೆ ಅಂತ ಆಚೆ ಕಡೆ ಇರುವಂಥ ವಿಷಯಗಳನ್ನಿಟ್ಟು ಆ ಜನರನ್ನ ಏನು ಮಾಡಿಬಿಡ್ತೀವಿ, ಇದು ಕರೆಕ್ಟಾಗಿಲ್ಲ. ಆದರೆ ದೇವರು ಅದನ್ನು ಏನು ಹೇಳ್ತಾರೆ, ಮನುಷ್ಯರು ಏನು ನೋಡ್ತಾರೆ ಅಂತೆ, ಆಚೆಗಡೆ ಇರೋ ಮುಖವನ್ನು ನೋಡ್ತಾರೆ, ದೇವರು ಹೃದಯವನ್ನು ನೋಡ್ತಾರೆ. ಅಲ್ಲೆಲೂಯಾ. ದೇವರ ಆ ಒಂದು ಹುಡುಗನೋ ಹುಡುಗಿನೋ ಅಥವಾ ಒಂದು ನಿಮ್ಮ ಮಕ್ಕಳ ಮನಸ್ಸಲ್ಲಿ ಎಲ್ಲಿದ್ದಾರೆ ಅಂತ ಯಾರು ಗೊತ್ತು, ದೇವ್ರಿಗೆ ಮಾತ್ರ ಗೊತ್ತು. ನಿಮ್ಮಿಂದ ಮಾಡಬೇಕಾಗಿರೋ ಒಂದು ವಿಷಯನೂ ಪ್ರಾರ್ಥನೆ. ಪ್ರಾರ್ಥನೆ 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 ಅನ್ಬೇಕಾದ್ರೆ ಬರೀ ಪ್ರಾರ್ಥನೆ ಅಲ್ಲ, ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ದೇವರ ವಾಕ್ಯವನ್ನು ಏನು ಮಾಡಬೇಕು, ತಿಳಿಸ್ಬೇಕು. ನೀವು ಇವತ್ತು ಬಿತ್ತನೆ ಮಾಡ್ತಾ ಇರುವಂಥ ದೇವರ ವಾಕ್ಯ ಅವರು ರಕ್ಷಣೆಯಲ್ಲಿ ಬರಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಅದುವರೆಗೂ ಆ ದೇವರ ವಾಕ್ಯ ಏನಾಗಲ್ಲ, ಅರ್ಥ ಆಗಲ್ಲ. ಆದರೆ ಅವ್ರ ರಕ್ಷಣೆ ಹೊಂದ್ಕೊಳ್ಳುವಾಗ ನೀವು ಕೊಟ್ಟಿರುವಂಥ ಎಕ್ಸ್ಪ್ಲನೇಷನ್ ಎಲ್ಲ ಏನಾಗುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಅದನ್ನು ಕೊಡಬೇಕಾಗಿರೋದು ಯಾರ ಕರ್ತವ್ಯ, ನಿಮಗೆ. ದಾವೀದನು ಅದನ್ನು ಮಾಡದೇ ಇದ್ದಂಥ ಕಾರಣದಿಂದಾನೇ ತನ್ನ ಸ್ವಂತ ಮಕ್ಕಳು ಏನಾಗ್ತಾ ಇದ್ದಾರೆ. ಸಾಲೋಮನ್ ಮಾತ್ರ ಏನಕ್ಕೋಸ್ಕರ ಹಂಗೆ ರೀತಿ ಮಾಡ್ತಾನೆ ಅಂದರೆ, ನೀವು ನೋಡಿ, ದಾವೀದನೇನು ಸಾಯಬೇಕು ಅನ್ನುವಂಥ ಸ್ಥಾನದಲ್ಲಿ ಇರಬೇಕಾದ್ರೆ ದಾವೀದನು ಸಾಲೋಮನ್ನ ಕರೆದು ಇದೆಲ್ಲ ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಆವಾಗಲೂ ಸಹ ದೇವರಿಗೆ ಭಯಪಡು ಅನ್ನುವಂಥ ಒಂದು ವಿಷಯನ ಅಥವಾ ಒಂದು ಆಶೀರ್ವಾದನ ಕೊಟ್ಬಿಟ್ಟು ಏನಾಗ್ತಾರೆ, ದಾವೀದನು ಸಾಯ್ತಾರೆ. ಸೊ ಇದನ್ನ ಏನಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂದರೆ, ಆಬ್ರಾಮ್ ನೋಡಿ, ಈಸಾಕನು ತನ್ನ ಹೆಂಡತಿಯನ್ನು ಹುಡ್ಕೊಂಬರ್ಬೇಕಾ, ಎಷ್ಟೋ ಜನ ಹೇಳ್ತಾರೆ, ತನ್ನ ಹೆಂಡತಿಯನ್ನು ಹುಡ್ಕೊಂಬರ್ಬೇಕಾದ್ರೆ ಏನಾಯ್ತಂತೆ, ಈಸಾಕನ್ ಏನು ಮಾಡ್ತಾ ಇದ್ದಂತೆ, ಸಾಯಂಕಾಲದ ವೇಳೆಯಲ್ಲಿ ದೇವ್ರ ಜೊತೆ ಕುಳಿತುಕೊಂಡಿದ್ರಂತೆ. ಅವಾಗ ಏನಾಗ್ತದೆ, ರೆಬೆಕ್ಕಾ ಅನ್ನುವಂಥ ಒಂದು ಹೆಂಗಸ ಅಂದರೆ ಅವನ ಹೆಂಡತಿ ಹುಡ್ಕೊಂಡು ಬರ್ತಾ ಇದ್ದಾರೆ. ಯಾಕೋಬನ ಜೀವನವನ್ನು ಸಹ ನೋಡಿ, ಎಲ್ಲರೂ ಈಸಾಕನ ಥರ ಇರಬೇಕು ಅಂದರೆ ಯಾಕೋಬನ ಜೀವನವನ್ನು ನೋಡಿ, ಯಾಕೋಬನ ಸಹ ಏನಾಗ್ತಾನೆ, ಎಲ್ಲ ತಪ್ಪು ಮಾಡಿ ಎಲ್ಲೋ ರೇಚಲ್ ಆ ಕಡೆ ಹೋಗಿ ಏನಾಗ್ತಾ ಇದ್ದಾರೆ, ಮದುವೆ ಮಾಡಿಕೊಂಡು ತಿರುಗಿ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಸಾಯಂಕಾಲದ ವೇಳೆಯಲ್ಲೂ ಅರ್ಲಿ ಮಾರ್ನಿಂಗ್ ಏನಾಗ್ತಾ ಇದೆ, ಅರ್ಲಿ ಮಾರ್ನಿಂಗ್ ಅವರೆಗೂ ದೇವರ ಜೊತೆ ಏನು ಮಾಡ್ತಾ ಇದ್ದಾನೆ, ಹೋರಾಡ್ತಾ ಇದ್ದಾನೆ. ಇವರೆಲ್ಲ ತನ್ನ ಜೀವನದಲ್ಲಿ ದೇವರ ಜೊತೆ ಒಂದು ಸ್ವಂತ ಏನು ಮಾಡ್ತಾಯಿದ್ರು, ಸಂಬಂಧವನ್ನು ಇಟ್ಕೊಂಡಿದ್ರು. ಅದಕ್ಕೆ ನಾವೇನು ಹೇಳ್ತೀವಿ, ಆಬ್ರಾಮನು ಈಸಾಕನು ಯಾಕೋಬನ ಇವಾಗವರೆಗೂ ನಾವೇನು ಹೇಳ್ತಾ ಇದ್ವಿ, ಆಬ್ರಾಮ್ ಈಸಾಕ್ ಯಾಕೋಬ್ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಕಾರಣ ಏನು, ಅವರು ದೇವರ ಜೊತೆ ಇಟ್ಕೊಂಡ ಯಾರನ್ನು ಹೇಳಲ್ಲ, ದಾವೀದನು ಅಬ್ಸಲೋಮನು ಸಾಲೋಮನ ಎಷ್ಟು ನಾವು ಯಾಕೆ ಆ ರೀತಿ ಹೇಳಲ್ಲ, ಯಾಕಂದರೆ ಅವರ ಲೀನಿಯೇಜ್, ಅವರ ಸಂತತಿಯನ್ನು ಆ ರೀತಿ ದಾವೀದನ ಏನು ಮಾಡಿಲ್ಲ. ನಾವು ದಾವೀದನ ದೇವರೇ ಅಂತ ಹೇಳ್ತೀವಿ, ಯಾರಾದ್ರೂ ದಾವೀದನ ನೆಕ್ಸ್ಟು ನಾವು ಹೇಳ್ತೀವಿ, ಆ ಜನ್ರೇಷನ್ ಯಾರೂ ಇಲ್ಲ. ಯಾಕೆ ನಾವು ಹೇಳ್ತಾ ಇಲ್ಲ, ಸಾಲೋಮನ್ ಆದಮೇಲೆ ನೆಕ್ಸ್ಟ್ ಯಾರು ಬಂದರು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಯಾಕಂದರೆ ಅವನ ಸಂತತಿ ಅಷ್ಟಲ್ಲಿ ಏನಾಯಿತು, ಸಾಲೋಮನನೇ ದೇವರನ್ನು ಬಿಟ್ಟು, ಯಾಕಂದರೆ ದಾವೀದನು ಸರಿಯಾದ ರೀತಿಯಲ್ಲಿ, ಆದರೆ ಈಸಾಕನನ್ನು ಸರಿಯಾದ ರೀತಿಯಲ್ಲಿ ಆಬ್ರಾಮ್ ಬೆಳೆಸಿದ ಕಾರಣದಿಂದ ಯಾಕೋಬನು ಸಹ ಏನಾಗ್ತಾನೆ, ಸರಿಯಾದ ರೀತಿ. ಅಲ್ಲೆಲೂಯಾ. ಇದೆಲ್ಲ ಏನಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನಮ್ಮ ಸಭೆಯಲ್ಲೂ ನಿಮ್ಮ ಒಂದೊಂದು ಕುಟುಂಬದಲ್ಲೂ ಈ ರೀತಿ ನಾವೇನು ಮಾಡಬೇಕು, ಆ ನೆಕ್ಸ್ಟ್ ಜನ್ರೇಷನ್ನ ಬೆಳೆಸಬೇಕು. ಅಲ್ಲೆಲೂಯಾ. ನೋಡಿ, ಎಲ್ಲರಿಗೂ ಒಂದೇ ರೀತಿ ಇರಲ್ಲ, ಯಾವಾಗಲೂ ದೇವ್ರ ಜೊತೆ ಹತ್ರ ಇರ್ತಾರೆ ಅಥವಾ ಕರೆಕ್ಟಾಗಿ ಎಲ್ಲ ನಡೆಯುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಅಂತಾರೆ. ನೀವು ಯಾವ ರೀತಿ ಒಂದು ಮ್ಯಾರೇಜಲ್ಲಿ ಅಥವಾ ಒಂದು ಮ್ಯಾರೇಜ್ಗೆ ಏನು ಹೇಳಿದ್ರೆ, ಒಂದು ಮದುವೆಯಲ್ಲಿ ಅಥವಾ ಒಂದು ಸ್ವಂತ ಜೀವನದಲ್ಲಿ ಎಲ್ಲ ರಿಲೇಷನ್ಶಿಪ್ಸಲ್ಲಿ ಯಾವ ರೀತಿ ಮೇಲೆ ಕೆಳಗಡೆ ಇರುತ್ತೋ, ಜಗಳ ಇರುತ್ತೆ, ಏನಿರುತ್ತೆ, ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಬರುತ್ತೆ. ದೇವರ ಜೊತೆ ನಿಮಗಿರುವಂಥ ಸಂಬಂಧದಲ್ಲಿ ಅದೆಲ್ಲ ಬರಬೇಕು. ಆವಾಗಲೇ ನೀವು ಕಲಿತಾ ಇದ್ದೀರಾ ಅಂತ ಅರ್ಥ. ಅಲ್ಲೆಲೂಯ. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನೀವೆಲ್ಲೋ ನಿಂತ್ಕೊಂಡಿದ್ದೀರಾ ಅಂತ ಅರ್ಥ. ಅಲ್ಲೆಲೂಯ. ದೇವರ ಜೊತೆ ನಿಮ್ಮ ಸಂಬಂಧದಲ್ಲಿ ಏನಾಗಬೇಕು, ಹೆಚ್ಚು ಕಡಿಮೆ ತಿಳಿಬೇಕು. ನಮಗೂ ಕೋಪ ಬರಬೇಕು, ನಾನು ಕೋಪ ಪಡಿ ಅಂತ ಹೇಳ್ತಾ ಇಲ್ಲ, ಎಷ್ಟೋ ಜಾಗದಲ್ಲಿ ನಮ್ಗೆ ಕೋಪ ಬರುತ್ತೆ. ಯಾಕೆ ನಿಮ್ಗೆ ಯಾರಿಗೂ ದೇವ್ರ ಮೇಲೆ ಕೋಪ ಯಾವ ಸ್ಥಳದಲ್ಲೂ ಬಂದೇ ಇಲ್ವಾ? ಎಷ್ಟೋ ಸತಿ ಬರುತ್ತಿದೆ, ಯಾಕೆ ದೇವರೇ ಇದನ್ನು ಮಾಡಿಲ್ಲ, ಯಾಕೆ ಇದನ್ನು ಮಾಡಿದ್ರಿ? ನಿಮ್ಗೆ ಕೋಪನೇ ಬರ್ತಾ ಇಲ್ಲ ಅಂದರೆ ನೀವು ದೇವರನ್ನು ಸ್ವಂತ ತಂದೆಯಾಗಿ ನೋಡ್ತಾ ಇಲ್ಲ ಅಂತ ಅರ್ಥ. ಅಲ್ಲೆಲೂಯ. ಆ ಒಂದು ಸ್ವಂತ ರಿಲೇಷನ್ಶಿಪ್ ನೀವು ಎಷ್ಟು ಸ್ವಂತ ಒಂದು ಏನು ಹೇಳ್ತೀರಾ, ನಿಮ್ಮ ತಂದೆಯಾಗೋ, ನಿಮ್ಮ ತಾಯಿಯಾಗೋ, ನಿಮ್ಮ ಅಣ್ಣನಾಗೋ, ಈ ರೀತಿ ಫ್ರೆಂಡಾಗಿ ನೋಡಬೇಕಾದ್ರೆ ದೇವರನ್ನು ಏನು ಮಾಡ್ತೀವಿ, ಓಪನ್ ಆಗಿ ಎಷ್ಟೋ ಸತಿ ಪ್ರಶ್ನೆ ಕೇಳ್ತೀವಿ ನಾವು. ಅಲ್ಲೆಲೂಯ. ಮರ್ಯಾದೆ ಇಲ್ಲದೆ ಆ ರೀತಿ ನಾನು ಹೇಳ್ತಾ ಇಲ್ಲ, ಆದರೆ ನಾವೇನು ಮಾಡ್ತೀವಿ, ಕೇಳ್ತೀವಿ. ಕೋಪದಲ್ಲಿ ಏನು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಯಾಕೆ? ಆ ಒಂದು ಸ್ವಂತ ಒಂದು ರಿಲೇಷನ್ಶಿಪ್, ಸ್ವಂತ ನನ್ನ ತಂದೆ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಅನ್ನುವಂಥ ಏನಿರಬೇಕು, ಗುಣ ನಮ್ಮೊಳಗಡೆ, ಆಸೆ ನಮ್ಮಲ್ಲಿ ಏನಾಗಬೇಕು, ಬೆಳಿಬೇಕು. ಅದು ನಿಮ್ಮ ಮಕ್ಕಳ ಒಳಗಡೆ ಏನಾಗಬೇಕು, ನಿಮಗೂ ಇರಬೇಕು, ನಿಮ್ಮ ಮಕ್ಕಳಿಗೆ ಏನಾಗಬೇಕು, ಅದು ಬೆಳಿಬೇಕು. ನೋಡಿ, ಎಷ್ಟೋ ಜನ ಏನಾಗತ್ತಂದರೆ ದೇವರ ಜೊತೆ ಕೋಪ ಪಡ್ಕೊಳ್ದೆ ಏನೋ ನಾರ್ಮಲ್ ಆಗಿದ್ದು ಬಿಡ್ತಾರೆ. ಏನಂತ ಕೋಪ ಅಂತ ಹೇಳ್ತಾ ಇಲ್ಲ, ಅನೇಕ ವಿಷಯಗಳು ಗೊತ್ತಾಗ
ಅಳುವುದಾಗಲಿ, ಸಂತೋಷವಾಗಿರೋದಾಗಲಿ, ನೀವು ನಿಮ್ಮ ಕೋಪದಲ್ಲೂ ನಿಮ್ಮ ಅಳುವಲ್ಲೂ ದೇವ್ರ ಹತ್ರ ಹೋಗಿಲ್ಲ ಅಂದರೆ ನಿಮ್ಮ ಸಂತೋಷದಲ್ಲೂ ದೇವ್ರ ಹತ್ರ ಏನಾಗಲ್ಲ, ನೀವು ಹೋಗೋದಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯದಲ್ಲಿ ಎಷ್ಟೋ ಜನ ದೇವ್ರ ವಿರೋಧ ಕೋಪ ಪಡುವಂಥ ಜನರು ಇದ್ದಾರೆ, ದೇವರ ಹತ್ರ ದುಃಖ ಪಡುವಂಥ ಜನರು ಇದ್ದಾರೆ. ಅನೇಕ ರೀತಿಯಾಗಿ ತಮ್ಮ ಎಮೋಷನ್ಸ್, ಏನು ಮಾಡ್ತಾರೆ, ತಮ್ಮ ದುಃಖವನ್ನು, ತಮ್ಮ ಗೋಳಾಟವನ್ನು ಏನು ಮಾಡ್ತಾರೆ, ತಿಳಿಸುವಂಥ ಜನರು ಇದ್ದಾರೆ. ಹಲ್ಲೆಲೂಯಾ. ನಾವೂ ಸಹ ನಮ್ಮ ಒಳಗಡೆ ಇರುವಂಥ ವಿಷಯಗಳನ್ನ ಏನು ಮಾಡಬೇಕು, ದೇವರ ಹತ್ರ ತಿಳಿಸ್ಬೇಕು. ಹಲ್ಲೆಲೂಯಾ. ಯಾಕಂದರೆ ನೋಡಿ, ಯೋನ ಏನು ಮಾಡ್ತಾರೆ, ತನ್ನ ಕೋಪವನ್ನು ದೇವರ ವಿರೋಧವಾಗಿ ಅವನು ಓಪನ್ ಆಗಿ ಮಾತಾಡ್ತಾರೆ. ಏನಂತ, ಮೊದಲು ಏನು ಮಾಡ್ತಾರೆ, ನಿನಿವೆ ಜನರನ್ನ ಹೋದ್ರೆ ನೀವೇನು ಮಾಡಿಬಿಡ್ತೀರಾ, ನೀವು ಕ್ಷಮಿಸ್ಬಿಡ್ತೀರಾ ಅಂತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ದೇವರು ಆ ಒಂದು ಗಿಡವನ್ನು ಏನು ಮಾಡ್ತಾರೆ, ಬೆಳೆಸಿ ಅದನ್ನು ಅವತ್ತೇ ಏನು ಮಾಡ್ತಾರೆ, 24 hours ಸಾಯಿಸ್ಬಿಡ್ತಾರೆ, ಒಣಗಿಸ್ಬಿಡ. ಅವಾಗ ಏನು ಮಾಡ್ತಾರೆ, ತಿರುಗಿ ಏನು ಮಾಡ್ತಾರೆ, ಇರೋದಲ್ಲೂ ಯೋನಾಗಿ ಏನಾಗುತ್ತೆ, ಇನ್ನೂ ಹೆಚ್ಚಾಗಿ ಕೋಪ. ಏನಂತ, ನನಗಿರೋ ಜೀವನದಲ್ಲಿ ಒಂದು ವಿಷಯನ ಏನು ಮಾಡ್ತಾಯಿದ್ರೆ, ಇದನ್ನೂ ತೆಗೆದು ಬಿಡ್ತಾ ಇದ್ದೀರಲ್ಲ ಅನ್ನುವಂಥ ರೀತಿಯಲ್ಲಿ ಯೋನಾಗಿ ಏನು ಬರ್ತಾ ಇದೆ, ಆ ಜಾಗದಲ್ಲಿ ಕೋಪ ಬರ್ತಾ ಇದೆ. ಯೋನ ತನ್ನ ಕೋಪವನ್ನು ಏನು ಮಾಡಿಲ್ಲ, ಫೇಕಾಗಿ ಏನು ಮಾಡಿಲ್ಲ, ನನಗೆ ದೇವ್ರ ಮೇಲೆ ಕೋಪ ಇಲ್ಲ, ಅಥವಾ ತನ್ನಂತನ ಅದನ್ನು ಕ್ಲೋಸ್ ಮಾಡಿ ದೇವ್ರ ಹತ್ರ ಸುಳ್ಳಾಗಿರಬೇಕು ಅಂತ ಯೋಚನೆ ಮಾಡಿಲ್ಲ. ತನ್ನ ಕೋಪವನ್ನು ಡೈರೆಕ್ಟಾಗಿ ಏನು ಮಾಡ್ತಾನೆ, ದೇವ್ರ ಹತ್ರ ತೋರಿಸ್ತಾ ಇದೆ. ಹಲ್ಲೆಲೂಯಾ. ನಮಗೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಆ ರೀತಿಯಾದ ಒಂದು ಸಂಬಂಧವನ್ನು ದೇವ್ರು ನಮಗೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಮಗೆ ಆ ರೀತಿಯಾದ ಸಂಬಂಧ ಕೊಟ್ಟಿರಬೇಕಾದರೆ ನಾವು ದೇವರನ್ನು ದೂರವಾಗಿರುವಂಥ ಒಂದು ಮನುಷ್ಯನಾಗಿ, ದೂರವಾಗಿರುವಂಥ ದೇವರಾಗಿ ನಾವೇನು ಮಾಡಬಾರ್ದು, ನೋಡಬಾರ್ದು. ಹಲ್ಲೆಲೂಯಾ. ನಿಮ್ಮ ಒಳಗಡೆ ಯಾವ ರೀತಿಯಾದ ಎಮೋಷನ್ ಇದೆಯೋ, ನಾನು ಮರ್ಯಾದೆ ಕೊಡದೆ ಮಾತಾಡಬೇಡಿ, ನಾನು ಇವತ್ತು ಹೇಳೋದು. ದೇವರು ಕೊಡಬೇಕಾದಂಥ ಮರ್ಯಾದೆ ನಾವು ಇವತ್ತು ಕೊಡಬೇಕು. ಆದರೆ ನಿಮ್ಮ ಒಳಗಡೆ ಇರುವುದನ್ನು ನಾವು ಮರೆ ಮಾಡದೆ ಏನು ಮಾಡಬೇಕು, ಮಾತಾಡೋಕ್ಕೆ ಪ್ರಾರಂಭಿಸಬೇಕು. ನಿಮ್ಮ ಪ್ರಾರ್ಥನೆಗಳಲ್ಲಿ ಮರೆ ಮಾಡಿ ಏನೋ ಒಂದು ಫಾರ್ಮುಲಾ ಪ್ರೇಯರ್ ಮಾಡಿದ್ವಿ ಅಂತ ಇರಬಾರ್ದು. ದೇವರು ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ, ಡೈಲಿ ಇದಕ್ಕೆಲ್ಲ ಪ್ರಾರ್ಥನೆ ಮಾಡಿಬಿಟ್ರ ಅಂತ ಚೆಕ್ ಲಿಸ್ಟ್ ಇಟ್ಕೊಂಡು ಮಾತಾಡ್ತಾ ಇಲ್ಲ. ದೇವರು ಪ್ರಾರ್ಥನೆ ಮಾಡಬೇಕಾಗಿರೋಂಥ ವಿಷಯಗಳಿದೆ, ಆದರೆ ಮುಖ್ಯವಾಗಿ ಏನು ಪ್ರಾರ್ಥನೆ ಮಾಡಬೇಕು, ನಿಮ್ಮ ಒಳಗಡೆ ಇರುವಂಥ ಆತಂಕ ಇರಲಿ, ನಿಮ್ಮ ಒಳಗಡೆ ಇರುವಂಥ ಇಮೋಷನ್, ದುಃಖ ಇರಲಿ, ಕೋಪ ಇರಲಿ, ಗೋಳಾಟ ಎಲ್ಲವನ್ನು ಏನು ಮಾಡಬೇಕು, ದೇವ್ರ ಹತ್ರ ಒಪ್ಪಿಸ್ಬೇಕು. ಹಲ್ಲೆಲೂಯಾ. ದಾವೀದನು ಸಹ ತನ್ನ ಒಳಗಡೆ ಇರುವಂಥ ಇಮೋಷನ್ ಅಥವಾ ತನ್ನ ಒಳಗಡೆ ಇರುವಂಥ ಕೋಪ, ದುಃಖವನ್ನು ಏನು ಮಾಡಲ್ಲ, ಮರೆ ಮಾಡಲ್ಲ. ಯಾವುದೇ ಜಾಗದಲ್ಲಿ ಏನು ಮಾಡಲ್ಲ, ಕ್ಲೋಸ್ ಮಾಡಲ್ಲ. ಏನು ಇಲ್ಲದೆ ಇರುವಂಥ ಒಂದು ವಿಷಯವನ್ನು ದೇವರೇ ನೀವು ದೊಡ್ಡವರು, ದೇವರೇ ಹೇಳ್ತಾರೆ, ಆದರೆ ಅದಕ್ಕೆ ಮುಂಚೆ ತನ್ನ ಒಳಗಡೆ ಇರುವಂಥ ದುಃಖವನ್ನೆಲ್ಲ ಏನು ಮಾಡಿಬಿಡ್ತಾರೆ, ಆಚೆ ಹಾಕ್ತಾರೆ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಇವತ್ತು ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರುವಂಥ ವಿಷಯ ಅದು, ನಿಮ್ಮ ಮಕ್ಕಳನ್ನು ದೇವರ ಹತ್ರ ಆ ರೀತಿ ಬೆಳೆಸ್ಬೇಕಂದ್ರೆ ನೀವೂ ಸಹ ದೇವರ ಜೊತೆ ಆ ರೀತಿ ಸಂಬಂಧವನ್ನು ಏನು ಮಾಡಬೇಕು, ಬೆಳೆಸ್ಕೊಳ್ಬೇಕು. ಹಲ್ಲೆಲೂಯಾ. ನೀವು ಒಂದು ವೇಳೆ ಮಾಡದೆ ಹೋದರೆ ನೀವು ಪರಲೋಕ ರಾಜ್ಯವನ್ನು ಸೇರ್ಬೋದು, ಆದರೆ ನಿಮ್ಮ ಮಕ್ಕಳು ಪರಲೋಕ ರಾಜ್ಯವನ್ನು ಸೇರುವುದು ಕಷ್ಟ ಆಗಲ್ಲ ಅಂತ ನಾನು ಹೇಳಿ. ಯಾಕಂದರೆ ಒಬ್ಬೊಬ್ಬರ ರಕ್ಷಣೆ ದೇವರ ಕೈಯಲ್ಲಿದೆ. ಹಲ್ಲೆಲೂಯಾ. ಆದರೆ ನಿಮ್ಮಿಂದ ಮಾಡಬೇಕಾಗಿರೋ ಕೆಲಸವನ್ನು, ಯಾಕಂದ್ರೆ ನಿಮಗೆ ಕೊಟ್ಟಂಥ ಕರ್ತವ್ಯ ಅದು. ನೋಡಿ, ನಾವು ಎಲ್ಲರೂ ಹೇಳ್ತೀವಲ್ಲ, ದೇವರು ಕೊನೆಯ ದಿವಸದಲ್ಲಿ, ನ್ಯಾಯ ತೀರ್ಪಿನ ದಿವಸದಲ್ಲಿ ನಿಮ್ಮ ಪಾಪಗಳನ್ನ ಏನು ಮಾಡಲ್ಲ, ಕೇಳಲ್ಲ. ಯಾಕಂದರೆ ಅದನ್ನೇ ಏನು ಹೇಳ್ತಾ ಇದ್ದಾರೆ, ನೀವು ಹೊಸ ಒಡಂಬಡಿಕೆ ಸರಿಯಾದ ರೀತಿಯಲ್ಲಿ ನೋಡಬೇಕಾದ್ರೆ ಹೀಬ್ರೂಸ್ 10ನೇ ಅಧ್ಯಾಯದಲ್ಲಿ ಮನೇಲಿ ಹೋಗಿ ಓದ್ಕೊಳ್ಳಿ. ಹೀಬ್ರೂಸ್ 10ನೇ ಅಧ್ಯಾಯ ಸಹ ನೀವು ಸರಿಯಾದ ರೀತಿಯಲ್ಲಿ ಓದಬೇಕಾದ್ರೆ ಆ ಜಾಗದಲ್ಲಿ ಏನು ಹೇಳ್ತಾರೆ ಗೊತ್ತಾ, ನಿಮ್ಮ ಎಲ್ಲ ಪಾಪಗಳನ್ನು ಯೇಸು ಕ್ರಿಸ್ತ ಏನು ಮಾಡಿದಾರಂತೆ, ಫಾರ್ ಎವರ್ ಏನು ಮಾಡಿದಾರಂತೆ, ಕ್ಷಮಿಸ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ನ್ಯಾಯ ತೀರ್ಪಿನ ದಿವಸದಲ್ಲಿ ನಿಮಗಿದೆಲ್ಲ ಏನು ಕೇಳಲ್ಲ, ಲೆಕ್ಕ ಕೇಳಲ್ಲ. ನಿಮ್ಮ ಪಾಪದ ಲೆಕ್ಕ ದೇವ್ರು ಕೇಳಕ್ಕೆ ಬರ್ತಾ ಇಲ್ಲ, ನಿಮಗೆ ಕೊಟ್ಟಿರುವಂಥ ಕೆಲಸ ಸರಿಯಾಗಿ ಮಾಡಿತೀರಾ ಅಂತ ಮಾತ್ರ ಏನು ಮಾಡ್ತಾ ಇದ್ದಾರೆ, ಕೇಳಕ್ಕೆ ಬರ್ತಾರೆ. ಹಲ್ಲೆಲೂಯಾ. ನಿಮ್ಮ ಸೇವೆ ಆಗಿರಲಿ ಅಥವಾ ನಿಮ್ಮ ಕೆಲಸವಾಗಿರಲಿ, ನಿಮ್ಮ ಸ್ವಂತ ಜೀವನದಲ್ಲಿ, ಯಾಕಂದರೆ ನಿಮ್ಮ ದೇವರು ಸಹ ನಿಮ್ಮ ಸೇವೆಯಾಗಿ, ನಿಮ್ಮ ಕರ್ತವ್ಯವಾಗಿ ಏನು ನಿಮ್ಮ ಕೈಯಲ್ಲಿ ಒಪ್ಪಿಸ್ತಾ ಇದ್ದಾರೆ, ಮಕ್ಕಳು. ಹಲ್ಲೆಲೂಯಾ. ಒಂದು ಕುಟುಂಬ ಅಂದರೆ ದೇವ್ರು ನಿಮ್ಮ ಕೈಯಲ್ಲಿ ಕೊಟ್ಟಿರುವಂಥ ದೊಡ್ಡ ಜವಾಬ್ದಾರಿ ಯಾವುದು, ನಿಮ್ಮ ಮಕ್ಕಳು. ಹಲ್ಲೆಲೂಯಾ. ಆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ದೇವರ ಜೊತೆ ಸಂಬಂಧ ಇರುವಂಥ ರೀತಿಯಲ್ಲಿ ಬೆಳೆಸ್ತಾ ಇದ್ದೀರಾ ಅನ್ನೋದು ಸಹ ಮುಖ್ಯ. ಹಲ್ಲೆಲೂಯಾ. ನೋಡಿ, ಇವಾಗಲೂ ಹೇಳ್ತೀನಿ, ದೇವರ ವಾಕ್ಯವನ್ನು ಓದಿಸ್ತೀರಾ, ಸಂತೋಷ, ಪ್ರಾರ್ಥನೆ ಮಾಡಿಸಿ, ನಾನು ಬೇಡ ಅಂದಿಲ್ಲ. ಆದರೆ ಸಂಬಂಧ ಬೆಳೀತಾ ಇದೆಯಾ, ನಿಮ್ಮ ಹತ್ರ ಬರುವುದಕ್ಕಿಂತ ಮುಂಚೆ ದೇವ್ರ ಹತ್ರ ಹೋಗ್ತಾ ಇದ್ದಾರಾ, ಅದನ್ನು ನಾವೇನು ಮಾಡಬೇಕು, ತಿಳ್ಕೊಬೇಕು. ಯಾಕಂದರೆ ನೀವು ಹೇಳುವಂಥ ವಾಕ್ಯಗಳನ್ನ ಅವರ ಸುಲಭವಾಗಿ ಮರ್ತೋಗ್ಬೋದು, ಬೇರೆ ಎಲ್ಲ ವಿಷಯಗಳು ಮರೆಯಬೋದು. ಮರೆಯದೇ ಇಲ್ಲಂಥ ಯಾವುದೇ ವಿಷಯ ಯಾವುದು, ಆ ಸಂಬಂಧ. ನೀವು ಏನು ಹೇಳ್ತೀರಿ, ಅದನ್ನೇ ಹೇಳ್ತೀವಲ್ಲ, ನಿಮ್ಮ ಓದಿರುವುದನ್ನು ಮರ್ತೋಗ್ಬೋದು, ಬೇರೆಲ್ಲ ವಿಷಯಗಳು ಮರ್ತೋಗ್ಬೋದು. ನಿಮ್ಮ ತಂದೆ ಯಾರು, ತಾಯಿ ಯಾರಂತ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ದೇವ್ರ ಜೊತೆ ಸಂಬಂಧ ಇದ್ದರೆ ದೇವರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ.
ಪ್ರಾರ್ಥಿಸೋಣ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾಕಾಲವಿದೆ. ಇವತ್ತು ನಾವು ಓದಿರುವಂಥ ವಾಕ್ಯಗಳನ್ನು ನೀವು ಕೇಳಿರ್ತೀರಪ್ಪ, ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳ ಮೂಲಕ ಮಾತನಾಡಿದಂಥ ದೇವರು, ನೀವು ಬರುವಂಥ ವಾರಗಳಲ್ಲಿ ನಮ್ಮ ಜೊತೆ ಮಾತನಾಡಿ ಯಾವ ರೀತಿ ನಿಮ್ಮ ಜೊತೆ ಇರುವಂಥ ಸಂಬಂಧ ನಾವು ಬೆಳೆಸಬೇಕು. ಎಷ್ಟೋ ಸತಿ ದೇವರೇ, ಏನಕ್ಕೋಸ್ಕರ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ಏನಕ್ಕೋಸ್ಕರ ನಾವು ಕೋಪ ಪಡ್ತಾ ಇದ್ದೀವಿ ಅಥವಾ ದುಃಖ ಪಡ್ತಾ ಇದ್ದೀವಿ, ನಮಗೆ ಅರ್ಥ ಆಗಲ್ಲಪ್ಪ. ಅಂಥ ಸ್ಥಳಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ, ದಾವೀದನು ತನ್ನ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ಬಿಡ್ತಾನೆ. ತನ್ನ ಕೋಪವನ್ನಾಗಲಿ ತನ್ನ ನ್ಯಾಯವನ್ನಾಗಲಿ ಯಾವುದನ್ನು ಏನು ಸರಿಯಾಗಿ ನೋಡುವುದಿಲ್ಲ. ತನ್ನ ಮಕ್ಕಳು ದುಃಖ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ ಅನ್ನೋದು ಸಹ ದಾವೀದನಿಗೆ ಗೊತ್ತಾಗಿರಲ್ಲ. ಆ ರೀತಿ ನಾವು ಇರೋದಂತೆ ದಾವೀದನು ಪರಲೋಕ ರಾಜನ ರಕ್ಷಣೆ ಹೊಂದ್ಕೊಂಡು ಸೇರಿಕೊಂಡ್ರು, ಹೌದು. ಆದರೆ ನಾವು ಸರಿಯಾದ ರೀತಿಯಲ್ಲಿ ನಿಮ್ಮ ಮಕ್ಕಳಾದ ನಮ್ಮನ್ನು ಸಹ, ನಾವು ನಿಮಗೆ ಮಕ್ಕಳಾದಕ್ಕಾಗಿ ಸ್ತೋತ್ರ. ಅದೇ ರೀತಿ ನಮಗಿರುವಂಥ ಮಕ್ಕಳಾಗಲಿ, ಸಭೆಯಲ್ಲಿರುವಂಥ ನೆಕ್ಸ್ಟ್ ಜನ್ರೇಷನ್, ಈ ಒಂದು ಸಂತತಿ, ಬರುವಂಥ ಸಂತತಿ ಎಲ್ಲವನ್ನೂ ಸಹ ಸರಿಯಾದ ರೀತಿಯಲ್ಲಿ ದೇವರ ಭಯದಲ್ಲೂ ದೇವರ ಜೊತೆ ಇರುವಂಥ ಸಂಬಂಧದಲ್ಲೂ ಬೆಳೆಸೋದಕ್ಕೆ ಸಹಾಯ ಮಾಡಿ. ಎಷ್ಟೇ ಒಳ್ಳೆ ತಂದೆ ತಾಯಿಯಾಗಿದ್ರೂ ಅವರಲ್ಲೂ ಸಹ ಕೊರತೆಗಳಿರುತ್ತೆ ದೇವರೇ. ಹೌದಪ್ಪ, ಆ ಕೊರತೆಗಳೆಲ್ಲವನ್ನೂ ನೀವು ಸ್ವಲ್ಪ ನೀಗಿಸುವುದು ನಿಮ್ಮ ಹಸ್ತದಲ್ಲಿ ಮಾತ್ರ ಇದೆ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀವು ಆ ಕೊರತೆಗಳೆಲ್ಲವನ್ನೂ ನೀಗಿಸಿ, ಯಾವುದಪ್ಪ, ನೀವು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇದೇ ರೀತಿ ಎಲ್ಲರ ಮನಸ್ಸಲ್ಲಿರುವಂಥ ಪ್ರಾರ್ಥನೆಗಳು, ಕೋರಿಕೆಗಳು ಎಲ್ಲವನ್ನೂ ಕೇಳಿರ್ತೀರ. ಸರಿಯಾದ ದಾರಿಯಲ್ಲಿ, ಸರಿಯಾದ ರೀತಿಯಲ್ಲಿ ಅದೆಲ್ಲವನ್ನು ಆನ್ಸರ್ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಸಮಯದಲ್ಲಿ ಎಲ್ಲವನ್ನೂ ನಡೆಸಿ. ಪವಿತ್ರಾತ್ಮ ದೇವರು ನಮ್ಮ ಪ್ರತಿಯೊಬ್ಬರ ಜೊತೆ ಇದು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ 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 ಸ್ತೋತ್ರ. ಹೌದಪ್ಪ, ನಿಮ್ಮ ಪವಿತ್ರಾತ್ಮರ ಪ್ರಸನ್ನತೆ ನಮ್ಮನ್ನು ನಡೆಸಲಿ. ನೀವು ಹೇಳ್ತಿರಲ್ಲ, ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಏಕತೆ ನಮ್ಮೆಲ್ಲರ ಜೊತೆ ಹೌದಪ್ಪ. ನಿಮ್ಮ ತಂದೆಯಾದ ದೇವರು ನಿಮ್ಮ ಕೃಪೆಯ ಸಿಂಹಾಸನದ ಮುಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಬಂದು ನಾವೆಲ್ಲರೂ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್ ಆಮೇನ್.